ಹಾಯ್ ಎವ್ರಿವನ್, ಮೈಸೆಲ್ಫ್ ನಿಂಗಪ್ಪ ಎಚ್. ಎಲ್ಲರಿಗೂ ವಿದ್ಯಾಪೀಠ ಸ್ಟಡಿ ಸೆಂಟರ್ಗೆ ಆತ್ಮೀಯ ಸ್ವಾಗತ. ಇವತ್ತಿನ ಕ್ಲಾಸಲ್ಲಿ ನಾವು ಲ್ಯಾಂಡ್ ಸರ್ವೇರ್ 2025ರ ಒಂದು ಪರೀಕ್ಷೆಗೆ ಸಂಬಂಧಿಸಿದ ಹಾಗೆ ಅದು ಮೇ 5ಕ್ಕೆ ಎಕ್ಸಾಮ್ ಇದೆ. ಅಲ್ಲಿ ಮ್ಯಾಥಮೆಟಿಕ್ಸು 70% ಇದೆ, ಫಿಸಿಕ್ಸ್ 20%, ಜಿಯೋಗ್ರಫಿ 10% ಸಿಲೆಬಸ್ ಇದೆ. ಸ್ಪೆಸಿಫಿಕ್ ಪೇಪರ್ 2ದಲ್ಲಿ ಮ್ಯಾಥಮೆಟಿಕ್ಸ್ 70%ದಲ್ಲಿ ಅದರಲ್ಲಿ ಒಂದು ಪರ್ಮ್ಯೂಟೇಷನ್ ಆ್ಯಂಡ್ ಕಾಂಬಿನೇಷನ್ ಕ್ರಮ ಯೋಜನೆ ಮತ್ತು ವಿಕಲ್ಪಗಳ ಮೇಲೆ ಒಂದು ಸಿಲೆಬಸ್ದಲ್ಲಿದೆ. ಸೊ ಅದರ ಜೊತೆಗೆ ನಾವು ಇವತ್ತಿನ ಕ್ಲಾಸಲ್ಲಿ ಪ್ರೊಬ್ಯಾಬಿಲಿಟಿಗೆ ಸಂಬಂಧಿಸಿರ್ತಕ್ಕಂಥ ಒಂದು ಪ್ರಶ್ನೆಗಳನ್ನು ನೋಡ್ತಾ ಬರೋಣ. ಅದು 2016ರ ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರೊಬ್ಯಾಬಿಲಿಟಿ ಮೇಲೂ ಕೂಡ ಪ್ರಶ್ನೆ ಬಂದಿದೆ. ಸೊ ಇಲ್ಲಿ ಈ ಪರ್ಮ್ಯೂಟೇಷನ್ ಆ್ಯಂಡ್ ಕಾಂಬಿನೇಷನ್ ಕ್ರಮ ಯೋಜನೆ ಮತ್ತು ವಿಕಲ್ಪಗಳು ಅಂದರೆ ಏನು, ಅದ್ರ ಬಗ್ಗೆ ಇರ್ತಕ್ಕಂಥ ಕಾನ್ಸೆಪ್ಟ್ ಆಗಿರ್ಬೋದು, ಆಮೇಲೆ ಅದರ ಮೇಲೆ ಇರ್ತಕ್ಕಂಥ ಪ್ರಶ್ನೆಗಳು ಯಾವ ಥರ ಕೇಳ್ಬೋದು, ಇನ್ ಡಿಟೇಲ್ ಆಗಿ ಇವತ್ತಿನ ವಿಡಿಯೋದಲ್ಲಿ ನಾವು ನೋಡ್ತಾ ಬರೋಣ. ಇಲ್ಲಿ ನಿಮಗೆ ಕ್ರಮ ಯೋಜನೆ ಅಂದರೆ ಏನು, ವಾಟ್ ಯು ಮೀನ್ ಬೈ ಪರ್ಮ್ಯೂಟೇಷನ್, ವಾಟ್ ಯು ಮೀನ್ ಬೈ ಕಾಂಬಿನೇಷನ್ ಅನ್ನೋದರ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಇಲ್ಲಿ ಈ ಕ್ರಮ ಯೋಜನೆ ಮತ್ತು ವಿಕಲ್ಪಗಳು, ಕ್ರಮ ಯೋಜನೆ ಮತ್ತು ವಿಕಲ್ಪಗಳು ಯಾವಾಗಲೂ ಎಷ್ಟು ಎನ್ನುವುದ್ರ ಬಗ್ಗೆ ಹೇಳುತ್ತವೆ. ಕ್ರಮ ಯೋಜನೆ ಮತ್ತು ವಿಕಲ್ಪಗಳು ಯಾವಾಗಲೂ ಎಷ್ಟು ಎನ್ನುವುದ್ರ ಬಗ್ಗೆ ಹೇಳುತ್ತವೆ, ಆದರೆ ಯಾವ ಎಂದು ಎಂದೆಂದಿಗೆ ಹೇಳುವುದಿಲ್ಲ. ಇದರ ಅರ್ಥ ಏನಂದ್ರೆ, ಇಲ್ಲಿ 10 ಜನ ಸ್ನೇಹಿತರು ಪರಸ್ಪರ ಹಸ್ತಲಾಘವ ಮಾಡಿದರೆ ಅಲ್ಲಿ ಉಂಟಾಗುವ ಹಸ್ತಲಾಘವ ಸಂಖ್ಯೆ ಎಷ್ಟು ಅಂತ ಕೇಳಿದಾಗ ಒಂದು 45 ಆಗುತ್ತದೆ. ಅಂದರೆ 10 ಮೆಂಬರ್ಸ್ ಕ್ಯಾನ್ ಟುಗೆದರ್ ಹ್ಯಾಂಡ್ ಶೇಕ್, ಹೌ ಮೆನಿ ಹ್ಯಾಂಡ್ ಶೇಕ್ ವಿಲ್ ಬಿ ಫಾರ್ಮ್ ಮೀನ್ಸ್ 45 ಆಗುತ್ತದೆ. ಸೊ 45 ಆಗೋದ್ರಿಂದ ಆ 45 ಅನ್ನೋದನ್ನು ಹೇಳ್ತದೆ. ಪರ್ಮ್ಯೂಟೇಷನ್ ಕಾಂಬಿನೇಷನ್ 45 ಸಂಖ್ಯೆಗಳ ಬಗ್ಗೆ ಹೇಳ್ಬೋದು, ಆದರೆ ಯಾರ್ಯಾರು ಹ್ಯಾಂಡ್ ಶೇಕ್ ಮಾಡ್ಯಾರ ಅಂತ ಹೇಳೋಕ್ಕಾಗಲ್ಲ. ಸೊ ಈ ಥರ ಇರ್ತಕ್ಕಂಥ ಒಂದು ಕಾನ್ಸೆಪ್ಟನ್ನು ಇವತ್ತಿನ ಕ್ಲಾಸಲ್ಲಿ ನೋಡ್ತಾ ಬರೋಣ. ಸೊ ಇಲ್ಲಿ ಪರ್ಮ್ಯೂಟೇಷನ್ ಆ್ಯಂಡ್ ಕಾಂಬಿನೇಷನ್ ಬಗ್ಗೆ ನಾವು ನೋಡ್ತಾ ಬಂದಾಗ ಫಸ್ಟ್ ಆಫ್ ಆಲ್ ಏನು ನೋಡಿದ್ರೆ, ಇಲ್ಲಿ ನೋಡ್ರಿ ಕ್ರಮ ಯೋಜನೆ ಮತ್ತು ವಿಕಲ್ಪಗಳಂತ ಇದೆ ನೋಡ್ರಿ. ಕ್ರಮ ಯೋಜನೆ ಮತ್ತು ವಿಕಲ್ಪಗಳು ಯಾವಾಗಲೂ ಎಷ್ಟು ಎನ್ನುವುದ್ರ ಬಗ್ಗೆ ಹೇಳುತ್ತವೆ, ಆದರೆ ಯಾವ ಎಂದು ಎಂದೆಂದಿಗೂ ಹೇಳುವುದಿಲ್ಲ ಅಂತಂದಾಗ ಸೊ ಇಲ್ಲಿ ನಮ್ಗೆ ಸಂಖ್ಯೆಗಳ ಬಗ್ಗೆ ಹೇಳುತ್ತವೆ. ಇದು ಭಾಳ ಇಂಪಾರ್ಟೆಂಟ್. ಅದರ ಜೊತೆಗೆ ಕ್ರಮ ಯೋಜನೆಗಳಲ್ಲಿ ಕ್ರಮಕ್ಕೆ ಮಹತ್ವ ಇದೆ. ಅಂದ್ರೆ ಪರ್ಮ್ಯೂಟೇಷನ್ ಮೀನ್ಸ್ ಆರ್ಡರ್ ಮ್ಯಾಟರ್ಸ್, ಪರ್ಮ್ಯೂಟೇಷನ್ ಮೀನ್ಸ್ ಆರ್ಡರ್ ಮ್ಯಾಟರ್ಸ್, ಕಾಂಬಿನೇಷನ್ ಮೀನ್ಸ್ ಆರ್ಡರ್ ಡಸ್ ನಾಟ್ ಮ್ಯಾಟರ್ಸ್. ಇಟ್ಸ್ ಕ್ಲಿಯರ್ ಆಗಿ ಅರ್ಥ ಮಾಡ್ಕೋಬೇಕು. ಇದು ಆರ್ಡರ್ ವೈಸ್ ಇರೋದ್ರಿಂದ ಇದು ಪರ್ಮ್ಯೂಟೇಷನ್ ಅನ್ನಂದ್ರೆ ಆರ್ಡರ್ ವೈಸ್ ಇರ್ತಕ್ಕಂಥದ್ದು. ಪರ್ಮ್ಯೂಟೇಷನ್ ಈಸ್ ದ ಅರೇಂಜ್ಮೆಂಟ್ ಆಫ್, ಪರ್ಮ್ಯೂಟೇಷನ್ ಈಸ್ ದ ಅರೇಂಜ್ಮೆಂಟ್ ಆಫ್ ಐಟಮ್ಸ್ ಇನ್ ವಿಚ್ ಆರ್ಡರ್ ಮ್ಯಾಟರ್ಸ್, ಇನ್ ವಿಚ್ ಆರ್ಡರ್ ಮ್ಯಾಟರ್ಸ್. ಸೊ ಇನ್ ಕಾಂಬಿನೇಷನ್ ಅಂದ್ರೆ ಕಾಂಬಿನೇಷನ್ ಈಸ್ ದ ಸೆಲೆಕ್ಷನ್ ಆಫ್ ಐಟಮ್ಸ್ ಇನ್ ವಿಚ್ ಆರ್ಡರ್ ಡಸ್ ನಾಟ್ ಮ್ಯಾಟರ್ಸ್, ಆರ್ಡರ್ ಡಸ್ ನಾಟ್ ಮ್ಯಾಟರ್ಸ್ ಅಂತ ಹೇಳ್ಬೋದು. ಇನ್ನು ಕ್ರಮ ಯೋಜನೆಗಳಲ್ಲಿ ಕ್ರಮಕ್ಕೆ ಮಹತ್ವ ಇದೆ, ವಿಕಲ್ಪಗಳಲ್ಲಿ ಕ್ರಮಕ್ಕೆ ಮಹತ್ವವಿಲ್ಲ. ಇದನ್ನು ಕ್ಲೀನ್ ಆಗಿ ಅರ್ಥ ಮಾಡ್ಕೋಬೇಕು. ಇದು ಒಂದು ಕಾನ್ಸೆಪ್ಟ್ ಅಂತ ಹೇಳ್ಬೋದು ಪರ್ಮ್ಯೂಟೇಷನ್ ಬಗ್ಗೆ ಇರ್ತಕ್ಕಂಥದ್ದು. ಇನ್ನು ಪರ್ಮ್ಯೂಟೇಷನ್ ಅದ್ರ ಬಗ್ಗೆ ಇರ್ತಕ್ಕಂಥ ಕಾನ್ಸೆಪ್ಟನ್ನು ಇನ್ನು ಮುಂದಿನ ಒಂದು ಸ್ಲೈಡ್ದಲ್ಲಿ ನೋಡ್ತಾ ಹೋಗೋಣ. ಇಲ್ಲಿ ಕ್ರಮ ಯೋಜನೆ ಅಂದ್ರೆ ಇದನ್ನು ಬೇರೆ ಬೇರೆ ವಿಧದಲ್ಲಿ ಬರಿಬೋದು, ಇನ್ನು ಡಿಫ್ರೆಂಟ್ ವೇದಲ್ಲಿ ನಾವು ರಚನೆ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ ಈಗ ಎ ಬಿ ಸಿ ಅಂತೆ ಒಂದು 3 ಜನ ಅದಾರೆ. ಎ ಬಿ ಸಿ ಎಂಬ 3 ಜನರನ್ನು 2 ಗುಂಪುಗಳನ್ನು ಮಾಡಿ ಎಷ್ಟು ವಿಧದಲ್ಲಿ ಬರೆಯಬಹುದು ಅಂತ ಒಂದು ಪ್ರಶ್ನೆ ಕೊಟ್ಟಂದ್ರೆ, ಅಂದ್ರೆ ಎ ಬಿ ಸಿ ಎಂಬ 3 ಜನ ವಿದ್ಯಾರ್ಥಿಗಳಲ್ಲಿ 2 ವಿದ್ಯಾರ್ಥಿಗಳ ಗುಂಪುಗಳನ್ನು ಮಾಡಿ ಎಷ್ಟು ವಿಧಗಳಲ್ಲಿ ನಾವು ಬರೆಯುವುದು ಅಂತ ಕೊಟ್ಟಾಗ ಅದನ್ನ ಯಾವ ಥರ ಬರೀಬೇಕಂದ್ರೆ, ಇನ್ನು ಈ ಕ್ರಮ ಯೋಜನೆಗಳಲ್ಲಿ ಕ್ರಮಕ್ಕೆ ಮಹತ್ವ ಇದೆ ಅಂತ ಕ್ಲಿಯರ್ ಆಗಿ ಕೊಟ್ಟಾನೆ. ಕ್ರಮ ಯೋಜನೆಗಳಲ್ಲಿ ಕ್ರಮಕ್ಕೆ ಮಹತ್ವ ಇದೆ. ಇಲ್ಲಿ ನೋಡ್ರಿ ಈ 3 ಜನ ಅದಾರ ಎ ಬಿ ಸಿ ಅಂತೇಳಿ, ಅವರ ಇಬ್ಬಿಬ್ಬರು ಗ್ರೂಪ್ ಮಾಡ್ಬೇಕು. ಅಂದ್ರೆ ಹೆಂಗಂದ್ರೆ ಎ ಬಿ ಒಂದಾಗುತ್ತದೆ, ಎ ಬಿ, ಆಮೇಲೆ ಬಿ ಎ ಬಿ ಬಿ ಎ, ಬಿ ಸಿ ಸಿ ಬಿ, ಬಿ ಸಿ ಸಿ ಬಿ, ಎ ಸಿ ಸಿ ಎ ಅಂತೇಳಿ ಈ ಥರ ಒಂದು 6 ವಿಧದಲ್ಲಿ ರಚನೆ ಮಾಡಬಹುದು. ಈ ಕ್ರಮ ಯೋಜನೆಯನ್ನು 6 ವಿಧದಲ್ಲಿ ರಚನೆ ಮಾಡಬಹುದು. ಅದಕ್ಕೆ ನಾವು ಇದನ್ನು ಬೇರೆ ಬೇರೆ ವಿಧದಲ್ಲಿ ಬರೆಯಬಹುದು. ಕ್ರಮ ಯೋಜನೆಯನ್ನು ಬೇರೆ ಬೇರೆ ವಿಧದಲ್ಲಿ ಬರೆಯಬಹುದು, ಆದರೆ ವಿಕಲ್ಪಗಳನ್ನು ಒಂದೇ ವಿಧದಲ್ಲಿ ಬರೆಯಬಹುದು. ಇನ್ನು ಓನ್ಲಿ ಒನ್ ವೇ ಬರೆದು ಇದನ್ನು ಇನ್ನು ಡಿಫ್ರೆಂಟ್ ವೇದಲ್ಲಿ ನಾವು ರಚನೆ ಮಾಡ್ಬೋದು, ಇನ್ನು ಡಿಫ್ರೆಂಟ್ ವೇದಲ್ಲಿ ಫಾರ್ಮೇಷನ್ನ ಮಾಡ್ಬೋದು. ಇದು ಕ್ಲಿಯರಾಗಿ ಗೊತ್ತಿರಬೇಕಷ್ಟೇ. ಇಲ್ಲೂ ಕೂಡ ಹಂಗೆ, ಇಲ್ಲಿ ಎ ಬಿ ಮತ್ತು ಸಿ ಎಂಬ 3 ಜನರಲ್ಲಿ 2 ವಿದ್ಯಾರ್ಥಿಗಳ ಗುಂಪುಗಳನ್ನು ಮಾಡಿ ಎಷ್ಟು ರಚನೆ ಮಾಡಬಹುದು ಕೊಟ್ಟಂದ್ರೆ
ಒಂದು ಎ ಬಿ ಆಗ್ಬೋದು, ಒಂದು ಎ ಬಿ ಆಗ್ಬೋದು, ಆಮೇಲೆ ಬಿ ಸಿ ಆಗ್ಬೋದು, ಆಮೇಲೆ ಎ ಸಿ ಆಗ್ಬೋದು ಅಷ್ಟೇ. ಎ ಬಿ, ಬಿ ಸಿ, ಎ ಸಿ. ಆಯ್ತಾ? ಇದನ್ನು 3 ವಿಧಗಳಲ್ಲಿ ನಾವು ರಚನೆ ಮಾಡಬಹುದು. ಇದನ್ನು 3 ವಿಧಗಳಲ್ಲಿ ನಾವು ರಚನೆ ಮಾಡ್ತಕ್ಕಂಥದ್ದು. ಆಯ್ತಾ ಕ್ಲೀನಾಗಿ? ಅದ್ರ ಜೊತೆಗೆ ಇನ್ನು ಪರ್ಮುಟೇಷನ್ ಮೇಲೆ ಇರ್ತಕ್ಕಂಥ ಒಂದು ಫಾರ್ಮುಲಾ ಯಾವುದಂದ್ರೆ, ಪರ್ಮುಟೇಷನ್ ಫಾರ್ಮುಲಾ ಯಾವುದಂದ್ರೆ ಎನ್ ಪಿ ಆರ್ ಅಂತ ಕರಿತೀವಿ. ಎನ್ ಪಿ ಆರ್ is equal to n factorial divided by n minus r factorial ಅಂತ ಕರಿತೀವಿ. ಇದು ಪರ್ಮುಟೇಷನ್ ಫಾರ್ಮುಲಾ. ಆಮೇಲೆ ಕಾಂಬಿನೇಷನ್ ಫಾರ್ಮುಲಾ ಅಂದರೆ ಎನ್ ಸಿ ಆರ್ is equal to n factorial divided by r factorial n minus r whole factorial. ಇದು ಕಾಂಬಿನೇಷನ್ ಫಾರ್ಮುಲಾ, ಇದು ಪರ್ಮುಟೇಷನ್ ಫಾರ್ಮುಲಾ. ಆಮೇಲೆ ನಾವು ಆ ಕ್ವಶನ್ ಬಂದಾಗ ಅದನ್ನು ಯಾವ ಥರ ಅಪ್ಲೈ ಮಾಡಬೇಕು, ಯಾವ ಕಾನ್ಸೆಪ್ಟನ್ನು ಅಪ್ಲೈ ಮಾಡಬೇಕಂತ ನಾವು ಮುಂದಿನ ಒಂದು ಸ್ಲೈಡ್ದಲ್ಲಿ ನೋಡ್ತಾ ಹೋಗೋಣ. ಇನ್ನು ಈ ಪರ್ಮುಟೇಷನ್ ಆ್ಯಂಡ್ ಕಾಂಬಿನೇಷನ್ಗೆ ಇರ್ತಕ್ಕಂಥ ಒಂದು ಪ್ರಶ್ನೆಯನ್ನು ನಾನು ತೆಗೆದುಕೊಂಡು ಬಂದೀನಿ. ಇದು ನೋಡಿರಿ, ಒಂದು ಎಕ್ಸಾಮ್ದಲ್ಲಿ ಬಂದಿರತಕ್ಕಂಥ ಪ್ರಶ್ನೆ. ಇಲ್ಲಿ ಏನಿದೆ ಪ್ರಶ್ನೆ ಕ್ಲೀನಾಗಿ ಓದ್ಕೊಳ್ಳಿ. 6 ಜನ ಪುರುಷರಲ್ಲಿ, ನೋಡಿ ಕ್ಲಿಯರ್ ಆಗಿ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಳ್ಳಿ. ಏನಿದೆ ಅಂದ್ರೆ 6 ಜನ ಪುರುಷರಲ್ಲಿ 4 ಜನ ಪುರುಷರನ್ನು, 5 ಜನ ಮಹಿಳೆಯರಲ್ಲಿ 3 ಜನ ಮಹಿಳೆಯರನ್ನು ಒಳಗೊಂಡಂತೆ 7 ಜನರ ತಂಡವನ್ನು ಎಷ್ಟು ವಿಧದಲ್ಲಿ ರಚಿಸಬಹುದು? ಇನ್ ಹೌ ಮೆನಿ ವೇಸ್ ಕ್ಯಾನ್ ಅ ಗ್ರೂಪ್ ಆಫ್ 4 men and 3 women be made out of a total of 6 men and 5 women? ಕ್ವಶನ್ ಮಾರ್ಕ್ ಅಂತ ಇದೆ. ಒಂದು 7 ಜನರ ಒಂದು ತಂಡವನ್ನು ರಚನೆ ಮಾಡಬೇಕು. ಅದನ್ನು ಯಾವ ಥರ ಇದನ್ನ ಇಲ್ಲಿ ಬರೀಬೇಕು ಅನ್ನೋ ಒಂದು ಕಾನ್ಸೆಪ್ಟನ್ನು ಕ್ಲೀನಾಗಿ ಗೊತ್ತಿರ್ಬೇಕು ಅಷ್ಟೇ. ಅಂದ್ರೆ ಇಲ್ಲಿ ನೋಡಿ, 6 ಜನ ಪುರುಷರಲ್ಲಿ ಏನಿದೆ, 4 ಜನ ಪುರುಷರನ್ನು ಅಂದ್ರೆ 6C4 ಅಂತ ಬರ್ಕೋಬೇಕು. 6C4, 6 ಜನ ಪುರುಷರಲ್ಲಿ 4 ಜನ ಪುರುಷರನ್ನು 5 ಜನ ಮಹಿಳೆಯರಲ್ಲಿ ಇಂಟು ಮಾಡ್ಕೋಬೇಕು. 5 ಜನ ಮಹಿಳೆಯರಲ್ಲಿ ಇನ್ನು 3 ಜನ ಮಹಿಳೆಯರನ್ನು ಒಳಗೊಂಡಂತೆ. ಇಷ್ಟು ಕ್ಲೀನಾಗಿ ಬರ್ಕೋಬೇಕಷ್ಟೆ. ಇದನ್ನು ನಾವು ಕಾಂಬಿನೇಷನ್ ಫಾರ್ಮುಲಾ ಯೂಸ್ ಮಾಡಬಹುದು. ಇದಾ ಕಾಂಬಿನೇಷನ್ ಫಾರ್ಮುಲಾ ಇದೆ. ಸೊ ಇಲ್ಲಿ ಎನ್ ಅಂತ ಇದೆ, ಇಲ್ಲಿ ಏನಿದೆ ಆರ್ ಅಂತ ಇದೆ. ಎನ್ ಸಿ ಆರ್ ಅಂತ ಯೂಸ್ ಮಾಡ್ಕೋಬೇಕು. ಇಲ್ಲಿ ಇದಕ್ಕೊಂದು ಫಾರ್ಮುಲಾ ಯೂಸ್ ಮಾಡ್ಕೋಬೇಕು. ಅದು ಮಾಡೋದು ಕೂಡ ಬರುತ್ತೆ. ಆಮೇಲೆ ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್ ಮಾಡೋ ಆನ್ಸರ್ ಬರುತ್ತೆ. ಸೊ ಇಲ್ಲಿ ನಾವು ಅದನ್ನು ಫಾರ್ಮುಲಾ ಇಲ್ಲದೇ ಅತ್ಯಂತ ಸರಳವಾಗಿ ಬಿಡಿಸ್ಬೋದು. ಅತ್ಯಂತ ಸರಳವಾಗಿ ಕೂಡ ಬಿಡಿಸ್ಬೋದು. 6C4 ಇಂಟು 5C3 ಅಂತ ಮಾಡ್ಕೋಬೇಕು. ಆಮೇಲೆ ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕಂದ್ರೆ ಈಸ್ ಈಕ್ವಲ್ ಟು, ಇನ್ನು ಈ 6ರಲ್ಲಿ 4 ಕಳೆದಾಗ 6 - 4 ಅಂದಾಗ ಎಷ್ಟಾಗುತ್ತದೆ? 6C2 ಅಂತ ಆಗುತ್ತೆ. 6ರಲ್ಲಿ 4 ಆದಾಗ 2 ಉಳಿಯುತ್ತದೆ. 2 ಕೆಳಗೆ ಬರಬೇಕು. 6 ಟೋಟಲ್ ಎಷ್ಟಿದೆ ಅಷ್ಟು ಇಡಬೇಕು. ಆಮೇಲೆ ನೆಕ್ಸ್ಟ್ ಇಂಟು ಮಾಡ್ಕೋಬೇಕು. ಆಮೇಲೆ 5C3 ಅಂದಾಗ 5ರಲ್ಲಿ ಎಷ್ಟು ಕಳಿಬೇಕು? 3 ಕಳಿಬೇಕು. 5ರಲ್ಲಿ 3 ಕಳೆದಾಗ ಎಷ್ಟಾಗುತ್ತದೆ? 5C2 ಅಂತ ಆಗುತ್ತೆ. ಅರ್ಥ? ಈ ಥರ ನಾವು ಒಂದು ಕಾನ್ಸೆಪ್ಟ್ ಕ್ವಶನ್ ಈ ಥರ ಕೊಟ್ಟಿರ್ತಾರೆ. ಆಮೇಲೆ ನಾವು ಈ ಥರ ಒಂದು ಕಾನ್ಸೆಪ್ಟನ್ನ ರೆಡಿ ಮಾಡ್ಕೋಬೇಕಷ್ಟೇ. ನೆಕ್ಸ್ಟ್ ಏನು ಮಾಡಬೇಕಂದ್ರೆ, ಈಗ 6C2 ಇದನ್ನು 2 ಟೈಮ್ಸ್ ಬರೀಬೇಕಷ್ಟೇ. 2 ಟೈಮ್ಸ್ ಮೀನ್ಸ್ ಇಲ್ಲಿ ಈಸ್ ಈಕ್ವಲ್ ಟು 6 × 5 ಡಿವೈಡೆಡ್ ಬೈ 2 × 1 ಅಂತ ಬರೀಬೇಕಷ್ಟೇ. ಇಲ್ಲಿ 2 ಇದ್ರೆ 2 ಟೈಮ್ಸ್ ಬರೀಬೇಕು, 3 ಇದ್ರೆ 3 ಟೈಮ್ಸ್ ಬರೀಬೇಕು, 4 ಇದ್ರೆ 4 ಟೈಮ್ಸ್ ಬರೀಬೇಕು. ಇಲ್ಲಿ ಕೆಳಗಡೆ ಎಷ್ಟು ವ್ಯಾಲ್ಯೂ ಇರ್ತದೆ ಅದನ್ನು ಅಷ್ಟು ಸರಿ ಬರ್ಕೋಬೇಕು. ನೆಕ್ಸ್ಟ್ ಇಂಟು ಮಾಡ್ಕೋಬೇಕು. ಆಮೇಲೆ 5C2 ಅಂದಾಗ 5 × 4 ಡಿವೈಡೆಡ್ ಬೈ 2 × 1 ಅಂತ ಮಾಡ್ಕೋಬೇಕು. 2 × 1 ದೆನ್ ಕ್ಯಾನ್ಸಲ್ ಇಟ್. ಇದನ್ನ ಕ್ಯಾನ್ಸಲ್ ಮಾಡ್ಕೋಬೇಕಷ್ಟೇ. ಹೆಂಗೆ ಕ್ಯಾನ್ಸಲ್ ಮಾಡ್ಬೇಕಂದ್ರೆ 2 1 2 ಎಷ್ಟಲೆ 2 3 6. ಆಮೇಲೆ 3 × 5 ಅಂದರೆ ಎಷ್ಟಾಗುತ್ತದೆ? 15 ಆಗುತ್ತದೆ. ಆಮೇಲೆ ಇಂಟು 2 1 2 2 5 2 ಎಷ್ಟು? 10 ಈಸ್ ಈಕ್ವಲ್ ಟು 15 × 10 ಅಂತ ಬಂತು. ಅಂದರೆ 6C4 ವ್ಯಾಲ್ಯೂ ಎಷ್ಟು ಬಂತು ಅಂದರೆ 15 ಬಂತು. 5C3 ವ್ಯಾಲ್ಯೂ ಎಷ್ಟು ಬಂತು ಅಂದರೆ 10 ಬಂತು. ಇದನ್ನು ಮಲ್ಟಿಪ್ಲಿಕೇಶನ್ ಮಾಡಬೇಕು. 15 × 10 ಮಾಡೋ ಎಷ್ಟಾಗುತ್ತದೆ ಅಂದರೆ 150 ಆಗುತ್ತದೆ, 150. ಸೊ ಇಲ್ಲಿ ಏನಿದೆ ಅಂದರೆ 7 ಜನರ ತಂಡವನ್ನು ಎಷ್ಟು ವಿಧದಲ್ಲಿ ನಾವು ಫಾರ್ಮೇಷನ್ ಮಾಡ್ಬೋದು, ಎಷ್ಟು ವಿಧದಲ್ಲಿ ರಚನೆ ಮಾಡ್ಬೋದು ಅಂತ ಕೊಟ್ಟಾಗ 150 ವಿಧದಲ್ಲಿ 150 ವೇದಲ್ಲಿ ನಾವು 7 ಜನರ ತಂಡವನ್ನು ಇಲ್ಲಿ ರಚನೆ ಮಾಡ್ತಕ್ಕಂಥ ಒಂದು ಕಾನ್ಸೆಪ್ಟ್. ಇಷ್ಟು ಕ್ಲೀನಾಗಿರ್ತಕ್ಕಂಥ ಒಂದು ಕಾನ್ಸೆಪ್ಟನ್ನು ನೀವೇನು ಮಾಡಬೇಕು, ಡಿಟೇಲ್ ಆಗಿ ಇದನ್ನು ಕ್ಲೀನಾಗಿ ಅರ್ಥ ಮಾಡ್ಕೊಂಡು ಇದರ ಪ್ರಶ್ನೆಗಳನ್ನ ಎಕ್ಸಾಮ್ದಲ್ಲಿ ಬಿಡಿಸ್ಬೇಕು. ಯಾಕಂದ್ರೆ ಎಕ್ಸಾಮ್ ನಮ್ಗೆ ಅತ್ಯಂತ ಕಡಿಮೆ ಸಮಯದಲ್ಲಿ
ನಮ್ಗೆ ಹೆಚ್ಚಿನ ಪ್ರಶ್ನೆ ಕೊಡೋದ್ರಿಂದ ಅತ್ಯಂತ ಸರಳವಾಗಿ ಮತ್ತು ಟ್ರಿಕ್ಸ್ ಮುಖಾಂತರ ಸೊ ಪ್ರಶ್ನೆಗಳನ್ನ ನಾವು ಬಿಡಿಸ್ಬೇಕಾಗತ್ತೆ. ಕ್ಲೀನಾಗಿ ಅರ್ಥ ಮಾಡ್ಕೊರಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಇದೆ. ಸೊ ಮುಂದಿನ ಪ್ರಶ್ನೆ ಕೂಡ ಇದು ಒಂದು ಪರ್ಮುಟೇಷನ್ ಮೇಲೆ ಇರ್ತಕ್ಕಂಥ ಮತ್ತೊಂದು ಟೈಪ್ಸ್ ಅಂತ ಹೇಳ್ಬೋದು. ಸೊ ಈ ಥರದ ಪ್ರಶ್ನೆಗಳನ್ನ ನಾವು ಲ್ಯಾಂಡ್ ಸರ್ವರ್ದಲ್ಲಿ ಎಕ್ಸ್ಪೆಕ್ಟೆಡ್ ಮಾಡ್ಬೋದು. ಸೊ ಕ್ಲೀನಾಗಿ ಅರ್ಥ ಮಾಡ್ಕೊರಿ. ಅಂದ್ರೆ ಯಾವ ಥರ ಪ್ರಶ್ನೆ ಕೊಡ್ತಾ ಅಂತ ಹೇಳಕ್ ಬರಲ್ಲ, ಎಲ್ಲವೂ ಕೂಡ ನಮ್ಗೆ ಗೊತ್ತಿರ್ಬೇಕು. ಟೈಪ್ 1, ಟೈಪ್ 2, ಟೈಪ್ 3, ಟೈಪ್ 4 ಎಲ್ಲ ಡಿಟೇಲ್ ಆಗಿ ಸೊ ಪರ್ಮುಟೇಷನ್ ಕಾಂಬಿನೇಷನ್ ಬಗ್ಗೆ ಇರ್ತಕ್ಕಂಥ ಕಾನ್ಸೆಪ್ಟ್ನ ಕ್ಲೀನಾಗಿ ಅರ್ಥ ಮಾಡ್ಕೋಬೇಕಷ್ಟೇ. ಇಲ್ಲಿ ಏನಿದೆ ನೋಡ್ರಿ, ಲೀಡರ್ ಅಂತ ಇದೆ. ಕ್ಲೀನಾಗಿ ನೋಡ್ಕೊಳ್ಳಿ. ಲೀಡರ್ LEADR ಲೀಡರ್ ಎಂಬ ಅಕ್ಷರಗಳ ಪದದಿಂದ ಎಷ್ಟು ಪದಗಳನ್ನು ರಚನೆ ಮಾಡಬಹುದು ಅಥವಾ ರಚಿಸಬಹುದು ಅಂತ ಪ್ರಶ್ನೆ ಇದೆ. ಇನ್ ಹೌ ಮೆನಿ ಡಿಫರೆಂಟ್ ವೇಸ್ ಕ್ಯಾನ್ ದ ಲೆಟರ್ಸ್ ಆಫ್ ದ ವರ್ಡ್ ಲೀಡರ್ ಬಿ ಅರೇಂಜ್ಡ್ ಅಂತ ಬಂತಂದ್ರೆ ಈ ತರ ಒಂದು ಲೆಟರ್ ಅನ್ನ ಹೆಂಗೆ ಅರೇಂಜ್ ಮಾಡ್ಬೋದು ಅಂತ ಕೊಟ್ಟಂದ್ರೆ ಲೀಡರ್ ಅಂತ ಇದೆ. LEADER ಅಂತ ಇದೆ. ಎಷ್ಟು ಅಕ್ಷರ ಇದೆ? ಸೊ ಎಷ್ಟು ವರ್ಡ್ ಇದೆ? 1 2 3 4 5 6 ಆಯ್ತಾ? ಸೊ 6 ಅಕ್ಷರ ಇದ್ರೆ ಅದನ್ನ ಏನ್ ಮಾಡ್ಬೇಕಾದ್ರೆ 6 × 5 × 4 × 3 × 2 × 1 ಅಂತ ಬರೀಬೇಕಷ್ಟೆ. ಅರ್ಥ? ಡಿವೈಡೆಡ್ ಬೈ, ಇಲ್ಲಿ ಇಂಪಾರ್ಟೆಂಟ್ ಏನಂದ್ರೆ ಎಷ್ಟು ಅಕ್ಷರ ಇರ್ತಾವಲ್ಲ ಅಷ್ಟು ಬರಿಬೇಕು. 6 5 4 3 2 1 ಅಂತ ಬರಿಬೇಕು. ಅದ್ರ ಜೊತೆಗೆ ಯಾವ ಅಕ್ಷರ ರಿಪೀಟ್ ಆಗಿದೆ ಇಲ್ಲಿ ನೋಡ, ಈ ರಿಪೀಟ್ ಆಗಿದೆನಾ, ಈ 2 ಟೈಮ್ಸ್ ರಿಪೀಟ್ ಆಗಿದೆ ಆಯ್ತಾ? ಯಾವ ಅಕ್ಷರ ಎಷ್ಟು ಸರಿ ರಿಪೀಟ್ ಆಗಿರುತ್ತಲ್ಲ ಅಲ್ಲಿ ಕೆಳಗಡೆ ಬರಬೇಕಷ್ಟೇ. ಈ 2 ಟೈಮ್ಸ್ ರಿಪೀಟ್ ಆದ್ರೆ ಇದನ್ನು 2 × 1 ಅಂತ ಮಾಡ್ಕೋಬೇಕು. ಈ 2 ಟೈಮ್ಸ್ ರಿಪೀಟ್ ಆದ್ರೆ 2 × 1 ಮಾಡ್ಕೋಬೇಕು. ಆಮೇಲೆ ಕ್ಯಾನ್ಸಲ್ ಮಾಡ್ಕೊಳ್ಳಿ. ಆಮೇಲೆ ಕ್ಯಾನ್ಸಲ್ 2 × 1 ಕ್ಯಾನ್ಸಲ್, ಇಲ್ಲಿ 2 × 1 ಕ್ಯಾನ್ಸಲ್. ಆಯ್ತಾ? 6 5 ಎಷ್ಟು? 30. ಆಮೇಲೆ 34 ಎಷ್ಟು? 120. 120 × 3 ಮೀನ್ಸ್ 360. ಸೊ 360 ಆನ್ಸರ್. ಅಂದ್ರೆ ಇಲ್ಲಿ ಎಷ್ಟು ಲೀಡರ್ ಎಂಬ ಪದವನ್ನ ಎಷ್ಟು ವಿಧಗಳಲ್ಲಿ ನಾವು ರಚನೆ ಮಾಡಬಹುದು ಅಂತ ಒಂದು ಪ್ರಶ್ನೆ ಕೊಟ್ಟಂದ್ರೆ ಅದನ್ನ ನಾವು 360 ವಿಧಗಳಲ್ಲಿ ಅಂದ್ರೆ 360 ವೇದಲ್ಲಿ ನಾವು ಅರೇಂಜ್ ಮಾಡಬಹುದು ಅಂತೇಳಿ ನಿಮಗೆ ಕ್ಲೀನ್ ಆಗಿ ಗೊತ್ತಿರ್ಬೇಕಷ್ಟೇ. ಸೊ ಆಪ್ಷನ್ ಡಿ ಸರಿಯಾದ ಉತ್ತರ ಈ ತರ ಪ್ರಶ್ನೆಗಳಿಗೆ. ಇಂಥ ಪ್ರಶ್ನೆಗಳನ್ನು ಕೂಡ ನಾವು ಲ್ಯಾಂಡ್ ಸರ್ವರ್ದಲ್ಲಿ ನಾವು ರಚನೆ ಮಾಡ್ಬೋದು. ಈ ತರ ಕಂಪ್ಲೀಟ್ ಕಾನ್ಸೆಪ್ಟ್ ಅನ್ನ ಕ್ಲೀನ್ ಆಗಿ ನೀವು ಅರ್ಥ ಮಾಡ್ಕೋಬೇಕಷ್ಟೇ. ಓಕೆ, ದ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಇದೆ ನೋಡ್ರಿ. ಸೊ ಮುಂದಿನ ಪ್ರಶ್ನೆ ಇದು ಒಂದು ಬೇರೆ ಆಲ್ರೆಡಿ ಬೇರೆ UPSC ಎಕ್ಸಾಮ್ದಲ್ಲಿ ಆಗಿರ್ಬೋದು, ಆಮೇಲೆ RFA ಎಕ್ಸಾಮ್ ಆಗಿರ್ಬೋದು, ಈ ತರ ಪ್ರಶ್ನೆಗಳನ್ನ ಕೇಳೋಣ. ಆಲ್ರೆಡಿ KPSC ಎಕ್ಸಾಮ್ದಲ್ಲಿ ಈ ಟೈಪ್ ಅಲ್ಲಿ ಕೂಡ ಪ್ರಶ್ನೆ ಬಂದಿದೆ ಆಯ್ತಾ? ಸೊ ಯಾವ್ದು ಕಾನ್ಸೆಪ್ಟ್ ಅಂದ್ರೆ ನೋಡ್ರಿ, ಇಲ್ಲಿ ಏನಕ್ಕೆ ಇದೇ ಕಾನ್ಸೆಪ್ಟ್ ನೋಡ್ಕೊರಿ. ಎ ನಗರದಿಂದ ಬಿ ನಗರದವರೆಗೆ 30 ವಿಧಗಳಲ್ಲಿ ಮತ್ತು ಬಿ ನಗರದಿಂದ ಸಿ ನಗರದವರೆಗೆ 25 ವಿಧಗಳಲ್ಲಿ ಚಲಿಸಬಹುದು. ಹಾಗಾದರೆ ಎ ನಗರದಿಂದ ಸಿ ನಗರದವರೆಗೆ ಎಷ್ಟು ವಿಧದಲ್ಲಿ ಚಲಿಸಬಹುದು? ದೇರ್ ಆರ್ 30 ರೂಟ್ಸ್ ಟು ಟ್ರಾವೆಲ್ ಫ್ರಮ್ ಸಿಟಿ ಎ ಟು ಸಿಟಿ ಬಿ ಆ್ಯಂಡ್ 25 ರೂಟ್ಸ್ ಫ್ರಮ್ ಸಿಟಿ ಬಿ ಟು ಸಿಟಿ ಸಿ. ಹೌ ಮೆನಿ ರೂಟ್ಸ್ ಆರ್ ಪಾಸಿಬಲ್ ಟು ಟ್ರಾವೆಲ್ ಫ್ರಮ್ ದ ಸಿಟಿ ಎ ಟು ಸಿಟಿ ಸಿ ಅಂತ ಇದೆ. ಸೊ ದೀಸ್ ಆರ್ ದ ಆಪ್ಷನ್ 350, 450, 600, 750. ಬಟ್ ಈ ಒಂದು ಪ್ರಶ್ನೆ ಬಿಡಿಸ್ಬೇಕಂದ್ರೆ ನಿಮ್ಮ ಸಡನ್ ಆಗಿ ಯಾವ ಥರ ಬಿಡಿಸ್ಬೇಕು ಅನ್ನೋದು ಕ್ಲೀನಾಗಿ ಗೊತ್ತಿರಲ್ಲ. ಸೊ ಇನ್ನು ಯಾವ ಥರ ಬಿಡಿಸ್ಬೇಕು ಅನ್ನೋದು ಒಂದು ಬೇಸಿಕ್ ಅನ್ನೋ ತೊಗೊಂಡು ಬೇಸಿಕ್ ಆಗಿ ಹೇಳ್ತಾ ನೋಡ್ರಿ, ಜಸ್ಟ್ ಅರ್ಥ ಮಾಡ್ಕೊರಿ. ಈ ಎ ನಗರ, ಆಮೇಲೆ ಬಿ ನಗರ, ಸಿ ನಗರ ಅಂತ ಒಂದು 3 ನಗರ ಇದೆ. ನಾವೀಗ ಏನು ಮಾಡೋಣ, ಒಂದು ಎಕ್ಸಾಂಪಲ್ ತಗೋತೀನಿ. ಇದನ್ನು ಆಮೇಲೆ ಕ್ವಶನ್ ಆಮೇಲೆ ಬಿಡಿಸೋಣ. ಇದು ಅರ್ಥ ಆಯ್ತಂದ್ರೆ ಆಟೋಮೆಟಿಕ್ ಆಗಿ ಈ ಪ್ರಶ್ನೆ ನಿಮ್ಗೆ ಕ್ಲೀನಾಗಿ ಅರ್ಥ ಆಗುತ್ತೆ. ಓಕೆ, ಈಗ ಎ ನಗರದಿಂದ ಬಿ ನಗರಕ್ಕೆ ನಾವು ಏನು ಮಾಡ್ಬೋದು ಅಂದ್ರೆ 2 ವಿಧಗಳಲ್ಲಿ ಚಲಿಸ್ಬೋದು. ಎ ನಗರದಿಂದ ಬಿ ನಗರಕ್ಕೆ ಎಷ್ಟು ವಿಧಗಳಲ್ಲಿ? 2 ವಿಧಗಳಿದೆ. ಒಂದು ಎಕ್ಸಾಂಪಲ್ ತಗೋತಾನೆ, ಅದನ್ನ ಆಮೇಲೆ ಬಿಡಿಸೋಣ ಕ್ವಶನ್. ಆಮೇಲೆ ಬಿ ನಗರದಿಂದ ಸಿ ನಗರಕ್ಕೆ ಎಷ್ಟು ವಿಧಗಳಲ್ಲಿ ಕ್ರಮಿಸಬಹುದು ಅಂದ್ರೆ 3 ವಿಧ. ಒಂದು ಎಕ್ಸಾಂಪಲ್, ಸಣ್ಣ ಎಕ್ಸಾಂಪಲ್, ಆಮೇಲೆ ಕಾನ್ಸೆಪ್ಟ್ ಇರುತ್ತೆ ನೋಡ್ರಿ. ಎ ನಗರದಿಂದ ಬಿ ನಗರಕ್ಕೆ 2 ವಿಧಗಳಲ್ಲಿ, ಬಿ ನಗರದಿಂದ ಸಿ ನಗರಕ್ಕೆ 3 ವಿಧಗಳಲ್ಲಿ ಕ್ರಮಿಸಬಹುದು. ಹಾಗಾದರೆ ಎ ನಗರದಿಂದ ಸಿ ನಗರಕ್ಕೆ ಎಷ್ಟು ವಿಧಗಳಲ್ಲಿ ಕ್ರಮಿಸಬಹುದು ಅಂತ ಒಂದು ಪ್ರಶ್ನೆ ಕೊಟ್ಟಂದ್ರೆ ಇಲ್ಲಿ ನೋಡ್ರಿ, ನಾ ಬರ್ತೀನಿ ಯಾವ ಥರ ಅಂದ್ರೆ, ಈಗ ಎ ನಗರದಿಂದ ಬಿ ನಗರಕ್ಕೆ 2 ವಿಧಗಳಲ್ಲಿ ನಾವು 2 ವಿಧ ತಿಳಿಸ್ಬಹುದು. ಆಮೇಲೆ ಬಿ ದಿಂದ ಸಿ ವರೆಗೆ ಎಷ್ಟು ವಿಧಗಳಲ್ಲಿ ಕ್ರಮಿಸಬಹುದು ಅಂತ ಕೊಟ್ಟಾಗ ಸೊ ಎಷ್ಟು ವಿಧದಲ್ಲಿ ಕ್ರಮಿಸಬಹುದು? ನಾವು 3 ವಿಧದಲ್ಲಿ ಕ್ರಮಿಸಬಹುದು. ಬಟ್ ಇದನ್ನ ಯಾವ ಥರ ನಾವು ಬರಿಬೇಕಂದಾಗ ಇಲ್ಲಿ ನೋಡಿ ಕ್ಲೀನಾಗಿ ಅರ್ಥ ಮಾಡ್ಕೊರಿ. ಫಸ್ಟ್ ನಾ ಹೇಳ್ತಾನೆ, ಈಗ ಎ ನಗರದಿಂದ ಸಿ ನಗರಕ್ಕೆ ಹೋಗ್ಬೇಕಂದ್ರೆ ನೋಡ್ಲಿ, ಫಸ್ಟ್ ಈ ರೂಟ್, ಫಸ್ಟ್ 1A ರೂಟ್ನೇ ಹೋಗ್ಬೇಕು. ಇದು 1 ರೂಟ್ ಆಯ್ತು. ಆಮೇಲೆ ಮತ್ತೆ ಇಲ್ಲಿಂದ ಈ ಮಿಡಲ್ ಪಾಯಿಂಟ್ 2ನೇ ರೂಟ್ ಆಯಿತು. ಆಮೇಲೆ ಇಲ್ಲಿಂದ ಇದು 3ನೇ ರೂಟ್ ಆಯಿತು. ಅಂದರೆ ಎಷ್ಟು ವಿಧ ಆಯಿತು?
ಅಂದ್ರೆ ಈ ಫಸ್ಟ್ ರೂಟ್ದಿಂದ 3 ರೂಟ್ ಕಡೆ ಹೋದ ನಾವು, ಅಂದ್ರೆ ಎಲ್ಲ ಡಿಫ್ರೆಂಟ್, ಇವೆಲ್ಲ ಸೇಮ್ ಅಲ್ಲ, ಎಲ್ಲ ಡಿಫ್ರೆಂಟ್. ಆಮೇಲೆ ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಏನು ಮಾಡೋದು ಅಂದ್ರೆ ಇಲ್ಲಿ ನೋಡ್ರಿ, ಇಲ್ಲಿಂದ ಮತ್ತೆ ಒಂದು ರೂಟ್, ಇದು ಒಂದು ರೂಟ್ ಆಯಿತು. ಆಮೇಲೆ ಇದು ನಂತರ 5ನೇ ರೂಟ, ಇದು 6ನೇ ರೂಟ್. ಟೋಟಲ್ ಆಗಿ ಮೇಲಿಂದ 3 ರೂಟ್ ಹೋಗ್ಬೋದು, ಕೆಳಗಡೆ ರೂಟ್ದಿಂದ ಮತ್ತೆ 3 ರೂಟ್ ಹೋಗ್ಬೋದು. ಟೋಟಲ್ ಎಷ್ಟು ರೂಟ್ ಆಯಿತು? ಟೋಟಲ್ 6 ರೂಟ್ ಆಯಿತು. ಅಂದ್ರೆ ಇದನ್ನ ಯಾವ ಥರ ಬಿಡಿಸ್ಬೇಕಂದ್ರೆ ನಾವು ಈಗ ಕೊಟ್ಟಿರ್ತಕ್ಕಂಥ ವ್ಯಾಲ್ಯೂವನ್ನು 2 ಅಂತ ಬರಬೇಕು, ಕೊಟ್ಟಿರೋ ವ್ಯಾಲ್ಯೂ ಒಂದು 3 ಅಂತ ಬರಬೇಕು, ಮಲ್ಟಿಪ್ಲಿಕೇಶನ್ ಮಾಡೋ ಆನ್ಸರ್ 2 3 ಎಷ್ಟು 6, ಅಂದ್ರೆ 6 ವಿಧಗಳಲ್ಲಿ ನಾವು ಚಲಿಸ್ಬೋದು ಅಂತ ಇದೆ. ಅಂದ್ರೆ ಈ ಕಾನ್ಸೆಪ್ಟ್ ಅದೇ ಥರ ಈ ಪ್ರಶ್ನೆನ ಬಿಡಿಸಿ ಆನ್ಸರ್ ಮಾಡಬೇಕಷ್ಟೇ, ಆಯ್ತಾ? ಸೊ ಇದನ್ನ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡೋಣ. ಈ ಪ್ರಶ್ನೆಗೆ ಆನ್ಸರ್ನ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ಪ್ರಶ್ನೆಗೆ ಇದನ್ನು ಕ್ಲಿಯರಾಗಿ ಅರ್ಥ ಮಾಡ್ತೀನಿ ಈಗ. ಅಂದ್ರೆ ಈ 1ನೇ ಲೈನ್ದಿಂದ 3 ಲೈನ್ಗೆ ಹೋಗ್ಬೇಕಂದ್ರೆ 3 ರೂಟ, ಈ 2ನೇ ಲೈನ್ದಿಂದ ಈ ಕಡೆ ಹೋಗ್ಬೇಕಂದ್ರೆ 3 ರೂಟ. ಅಂದ್ರೆ ಇದನ್ನ ಯಾವ ಥರ ಈಸಿಯಾಗಿ ಸಾಲ್ವ್ ಮಾಡಬೇಕಾದ್ರೆ 2 into 3 ಮಾಡ್ರೆ ಆನ್ಸರ್. ಇಷ್ಟು ಟ್ರಿಕ್ಸ್ ಆಗಿ ಇದನ್ನ ಆಲ್ರೆಡಿ ಯಾವ ಎಕ್ಸಾಮ್ದಾಗ ಬಂದಿದೆ ಅಂದ್ರೆ RFO, ಆಮೇಲೆ UPSC ಎಕ್ಸಾಮ್ದಲ್ಲೂ ಕೂಡ ಸೊ ಈ ಥರ ಪ್ರಶ್ನೆ ಬಂದಿದೆ. ಆಮೇಲೆ KPSC ಎಕ್ಸಾಮ್ದಲ್ಲೂ ಕೂಡ ಈ ಥರ ಪ್ರಶ್ನೆ ಬಂದಿದೆ. ಸೊ ನಮ್ಮ ಮುಂದಿನ ಲ್ಯಾಂಡ್ ಸರ್ವರ್ ಎಕ್ಸಾಮ್ಗೆ ಈ ಥರ ಒಂದು ಪ್ರಶ್ನೆಯನ್ನು ನಾವು ಎಕ್ಸ್ಪೆಕ್ಟೆಡ್ ಮಾಡ್ಬೋದು. ಸೊ ಯಾಕಂದ್ರೆ ಇದು ನಿಮಗೆ ಕ್ಲೀನ್ ಆಗಿ ಅರ್ಥ ಆಗಬೇಕಾದ್ರೆ ಇದನ್ನ ಕ್ಲೀನಾಗಿ ಅರ್ಥ ಮಾಡ್ಕೊರಿ. ಇದು ಅರ್ಥ ಆಯ್ತು ಅಂದ್ರೆ ಆಟೋಮೆಟಿಕ್ ಆಗಿ ಈ ಥರ ಪ್ರಶ್ನೆ ಅರ್ಥ ಆಗ್ಬೋದು. ಸೊ ನೋಡ್ರಿ, ಈಗ ಬಿಡಿಸೋಣ ಪ್ರಶ್ನೆ. ಈಗ A to B ಎಷ್ಟಿದೆ ನೋಡ್ರಿ, A to B 30 ವಿಧದಲ್ಲಿ, B to C ಎಷ್ಟಿದೆ 25 ವಿಧದಲ್ಲಿ. ಸೊ ಈ ಥರ ಕೊಟ್ಟಂದ್ರೆ ನಾವು ನಿಮಗೆ ಬೇಸಿಕ್ ಆಗಿ ಕ್ಲೀನಾಗಿ ಅರ್ಥ ಮಾಡ್ತೀನಿ. ಸೊ ಡೈರೆಕ್ಟಾಗಿ ಬರೀಬೇಕು. A to B 30 ವೇ, ಆಮೇಲೆ B to C 25 ವೇ. ಓಕೆ, ಸೊ ದೆನ್ ಮಲ್ಟಿಪ್ಲಿಕೇಶನ್, ಸೊ ದೆನ್ ಆನ್ಸರ್. ಸೊ 30 into 25 ಮಾಡಿದ್ರೆ ಎಷ್ಟಾಗುತ್ತದೆ? ಸೊ 750, 750 ಇದರಲ್ಲಿ ನಾವು ಫ್ರಾಕ್ಷನ್ ಆಫ್ ಸೆಕೆಂಡ್ದಲ್ಲಿ ಏನು ಮಾಡ್ಬೋದು? ಸೊ ಆನ್ಸರ್ ಮಾಡ್ಬೋದು. ಹೆಂಗೆ ಹೇಳ್ರಿ, ಮೊದಲು ಬೇಸ್ ಅರ್ಥ ಆಗಬೇಕು, ಕಾನ್ಸೆಪ್ಟ್ ಕ್ಲೀನಾಗಿ ಅರ್ಥ ಆದಾಗ ಸೊ ಈ ಥರ ಪ್ರಶ್ನೆಗಳನ್ನು ಸೊ ಡಿಟೇಲ್ ಆಗಿ ನಾವು ಅರ್ಥ ಮಾಡ್ಕೋಬಹುದು. ಈ ಥರ ಪ್ರಶ್ನೆ ಕೇಳ್ತಾರೆ. ಸೊ ಆಪ್ಷನ್ ಡಿ ಇಸ್ ಕರೆಕ್ಟ್ ಆನ್ಸರ್ ಇನ್ ದಿಸ್ ಕ್ವಶನ್. ಅಂಡರ್ಸ್ಟ್ಯಾಂಡ್? ಸೊ ಈ ಥರ ಒಂದು ಏನು ಮಾಡ್ಬೇಕಂದ್ರೆ ನಾವು ಅತ್ಯಂತ ಕಡಿಮೆ ಸಮಯದಲ್ಲಿ ಹೆಚ್ಚಿನ ಪ್ರಶ್ನೆಗಳಿಗೆ ನಾವು ಒತ್ತು ಕೊಡ್ಬೇಕಾಗತ್ತೆ. ಯಾಕಂದ್ರೆ ಟೈಮ್ ಕಡಿಮೆ ಇರ್ತೈತೆ, ಕ್ವಶನ್ ಜಾಸ್ತಿ ಇರ್ತಾವೆ. ಸೊ ಕ್ಲೀನಾಗಿ ಸೊ ಈ ಥರ ಒಂದು ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಂಡು ಪ್ರಶ್ನೆ ಬಿಡಿಸ್ಬೇಕಷ್ಟೇ. ಓಕೆ, ಸೊ ಎಲ್ಲರೂ ಕ್ಲೀನ್ ಅರ್ಥ ಆಯ್ತಾ? ಎಸ್. ನೆಕ್ಸ್ಟ್ ನಾವಿಲ್ಲಿ ನೆಕ್ಸ್ಟ್ ಒಂದು ಇನ್ನೊಂದು ಕಾನ್ಸೆಪ್ಟ್ ಬಗ್ಗೆ ನಾನು ನಿಮ್ಗೆ ಕ್ಲೀನಾಗಿ ಹೇಳ್ತಾನೆ, ಸ್ವಲ್ಪ ಅರ್ಥ ಮಾಡ್ಕೊರಿ. ಏನಂದರೆ ಯಾವುದು ಈ ಪ್ರೊಬ್ಯಾಬಿಲಿಟಿ ಅಂತ ಬರ್ತೈತೆ, ಸಂಭಾವನೀಯತೆ ಅಂತೇಳಿ. ಆಲ್ರೆಡಿ ಕೂಡ ನಮ್ಮ ಲ್ಯಾಂಡ್ ಸರ್ವರ್ದಲ್ಲೂ ಕೂಡ ಸೊ ಒಂದು ಪ್ರಶ್ನೆ ಬಂದಿದೆ ಡೈಸ್ ಮೇಲೆ. ಸೊ ತೆಗೆದು ನೋಡಿ 2016 ಪ್ರಶ್ನೆ ಪತ್ರಿಕೆಯಲ್ಲಿ ಸೊ ಒಂದು ಡೈಸ್ ಮೇಲೆ ಪ್ರಶ್ನೆ ಇದೆ. ಅದನ್ನು ಕೂಡ ನಾನು ಇಲ್ಲಿ ಈ ಒಂದು ವಿಡಿಯೋದಲ್ಲಿ ಬಿಡಿಸಿ ತೋರಿಸ್ತಾನೆ. ಸೊ ಕ್ಲೀನಾಗಿ ಅರ್ಥ ಮಾಡ್ಕೊರಿ. ಪರ್ಮುಟೇಷನ್, ಸೊ ಇಲ್ಲಿ ಅದು ಪರ್ಮುಟೇಷನ್ ಬಗ್ಗೆ ಇರ್ತಕ್ಕಂಥ ಅಲ್ಲೂ ಕೇಳ್ತಾರೆ, ಬಟ್ ಇಲ್ಲಿ ಪ್ರೊಬ್ಯಾಬಿಲಿಟಿ ಮೇಲೂ ಕೂಡ ಪ್ರಶ್ನೆ ಬರುತ್ತೆ. ಪ್ರೊಬ್ಯಾಬಿಲಿಟಿ ಕೂಡ ಒಂದು ಪ್ರಶ್ನೆ ಬಂದಿದೆ ನೋಡ್ರಿ. ಇನ್ನು ಪ್ರೊಬ್ಯಾಬಿಲಿಟಿ, ವಾಟ್ ಯು ಮೀನ್ ಬೈ ಪ್ರೊಬ್ಯಾಬಿಲಿಟಿ? ಪ್ರೊಬ್ಯಾಬಿಲಿಟಿ ಈಸ್ ಅ ಚಾನ್ಸ್ ಅಂತ ಕರಿತೀವಿ ನಾವು, ಸಾಧ್ಯತೆ ಅಂತ ಕರಿತೀವಿ. ಪ್ರೊಬ್ಯಾಬಿಲಿಟಿ ಈಸ್ ದ ಅನ್ಸರ್ಟನಿಟಿ ಅಂತ ಕರಿತೀವಿ. ಅರ್ಥ? ಸೊ ಸಂಭವನೀಯತೆ ಅಂದರೆ ಸಾಧ್ಯತೆ ಅಥವಾ ಚಾನ್ಸ್ ಎಂದರ್ಥ ಅಂತ ಕರಿತೀವಿ. ಸಾಧ್ಯತೆ ಅಥವಾ ಚಾನ್ಸ್. ಫಾರ್ ಎಕ್ಸಾಂಪಲ್ ನಿಮ್ಮ ಪ್ರೊಬ್ಯಾಬಿಲಿಟಿ ಅಂದರೆ ಒಂದು ಎಕ್ಸಾಂಪಲ್ ಪ್ರಕಾರ ಹೇಳ್ಬೇಕಂದ್ರೆ ನೋಡ್ರಿ, ಈಗ ಒಬ್ಬ ವಿದ್ಯಾರ್ಥಿ ಪರೀಕ್ಷೆಗೆ ಹೋಗಿರ್ತಾನ. ಒಬ್ಬ ವಿದ್ಯಾರ್ಥಿ ಪರೀಕ್ಷೆಗೆ ಹೋದ ತಕ್ಷಣ ಪರೀಕ್ಷೆ ಬರೆದು ಬಂದ ತಕ್ಷಣ ನೀವು ಅವ್ನ ಪ್ರಶ್ನೆ ಏನು ಮಾಡ್ತೀರ ಅಂದ್ರೆ ಎಕ್ಸಾಮ್ ಹೆಂಗಾಯಿತು ಅಂತ ನೀವು ಪ್ರಶ್ನೆ ಮಾಡ್ತೀರ. ಸೊ ಆತನ ಏನು ಹೇಳ್ತಾನೆ ಅಂದ್ರೆ ಸೊ 50-50 ಅಂತ ಹೇಳ್ಬಿಡ್ತಾನೆ. ಅಂದ್ರೆ ಪಾಸ್ ಆಗ್ಬೋದು, ಫೇಲ್ ಆಗ್ಬೋದು. ಅದರ ಅರ್ಥ ಸೊ ಎಕ್ಸಾಮ್ ಬರೆದ ತಕ್ಷಣ ನಮಗೆ ರಿಸಲ್ಟ್ ಸದ್ಯ ಗೊತ್ತಾಗಲ್ಲ, ಅಂದರೆ 50-50 ಇರುತ್ತದೆ. ಅದೇ ರೀತಿ ಒಂದು ಕಾಯಿನನ್ನು ಮೇಲಕ್ಕೆ ಟಾಸ್ ಮಾಡಿದಾಗ ಅದು ಹೆಡ್ಡರಿ ಬೀಳ್ಬೋದು, ಟೇಲ್ರಿ ಬೀಳ್ಬೋದು. ಅರ್ಥ ಆಯ್ತಾ? ಸೊ ಈಗ ಒಂದು ಡೈಸನ್ನು ನಾವು ಉರುಳಿಸಿದಾಗ ಆ ನಂಬರ್ 1 2 3 4 5 6 ಈ ಥರ ಬೀಳ್ಬೋದು. ಇದೆಲ್ಲ ಏನಂತ ಕರಿತೀವಿ ಅಂದ್ರೆ ದಿಸ್ ಇಸ್ ಪ್ರೊಬ್ಯಾಬಿಲಿಟಿ ಅಂತ ಕರಿತೀವಿ. ಸೊ ಕ್ಲೀನಾಗಿ ಅರ್ಥ ಮಾಡ್ಕೊರಿ. ಏನಂದ್ರೆ ಪ್ರೊಬ್ಯಾಬಿಲಿಟಿ ಈಸ್ ಅ ಅನ್ಸರ್ಟನಿಟಿ. ಪ್ರೊಬ್ಯಾಬಿಲಿಟಿ ಈಸ್ ಅ ಅನ್ಸರ್ಟನಿಟಿ ಅಂದ್ರೆ ಇದು ಒಂದು ಅನಿಶ್ಚಿತತೆಯಿಂದ ಕೂಡಿರುತ್ತದೆ. ಆಮೇಲೆ ಇದಕ್ಕೆ ಇರ್ತಕ್ಕಂಥ ಒಂದು ಫಾರ್ಮುಲಾ ನೋಡ್ಬೇಕಂದ್ರೆ ಸಂಭವನೀಯತೆ ಈಸ್ ಈಕ್ವಲ್ ಟು ಬೇಕಾದ ಘಟನೆಗಳ ಸಂಖ್ಯೆ ಡಿವೈಡೆಡ್ ಬೈ ಸಾಧ್ಯವಿರುವ ಎಲ್ಲ ಒಟ್ಟು ಘಟನೆಗಳ ಸಂಖ್ಯೆ ಅಂತ ಹೇಳ್ತೀವಿ. ಪ್ರೊಬ್ಯಾಬಿಲಿಟಿ ಈಸ್ ಈಕ್ವಲ್ ಟು ನಂಬರ್ ಆಫ್ ಫೇವರೇಬಲ್ ಇವೆಂಟ್ಸ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಆಲ್ ಪಾಸಿಬಲ್ ಇವೆಂಟ್ಸ್ ಅಂತ ಕರಿತೀವಿ. ಸೊ ಈ ಪ್ರೊಬ್ಯಾಬಿಲಿಟಿ ಮೇಲೆ ಪ್ರಶ್ನೆಗಳು ಯಾವ ಒಂದು ಟೈಪ್ಸ್ ಮೇಲೆ ಬರ್ತಾವೆ ಅಂತ ಕೇಳಿದಾಗ ಒಂದು ನಾಣ್ಯ ಎಸೆಯುವುದು, ಟಾಸಿಂಗ್ ಅ ಕಾಯಿನ್ ಅಂತ ಹೇಳ್ಬೋದು, ದಾಳಗಳನ್ನು ಉರುಳಿಸುವುದು ರೋಲಿಂಗ್ ಅ ಡೈಸ್, ಒಂದು ಕಟ್ಟು ಇಸ್ಪೀಟೆಲೆಗಳು ಪ್ಯಾಕ್ ಆಫ್ ಕಾರ್ಡ್ಸ್, ಆಮೇಲೆ ಚೀಲದಲ್ಲಿನ ಚೆಂಡುಗಳು ಬ್ಯಾಗ್ ಕಂಟೈನ್ಸ್ ಬಾಲ್ ಅಂತ ಕರಿತೀವಿ ನಾವು. ಈ ಥರ ಒಂದು ಪ್ರೊಬ್ಯಾಬಿಲಿಟಿ ಮೇಲೆ ಇರ್ತಕ್ಕಂಥ ಪ್ರಶ್ನೆಗಳು ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆ ಆಗಿರ್ಬೋದು, ಇನ್ನಿತರೆ ಉಳಿದ ಎಕ್ಸಾಮ್ಗಳು ಕೂಡ ಸೊ ಪ್ರೊಬ್ಯಾಬಿಲಿಟಿ ಮೇಲೆ ಸೊ ಕಾನ್ಸೆಪ್ಟ್ ಇದೆ ಆಯ್ತಾ. ಅದ್ರ ಮೇಲೆ ಇರ್ತಕ್ಕಂಥ ಒಂದು ಪ್ರಶ್ನೆಯನ್ನು ನಮ್ಮ ಲ್ಯಾಂಡ್ ಸರ್ವರ್ ಮೇಲೆ ಒಂದು 2016 ಒಂದು ಪ್ರಶ್ನೆ ಪತ್ರಿಕೆ ಈ ಪ್ರಶ್ನೆ ಬಂದಿದೆ. ಪ್ರಶ್ನೆ ಕ್ಲೀನಾಗಿ
ನೋಡ್ಕೊಳ್ಳಿ, ಇದು ಪೇಪರ್ 2ದಲ್ಲಿ ಬಂದಿದೆ. ಪೇಪರ್ 2ದಲ್ಲಿ ಡೈಸ್ ಮೇಲೆ ಪ್ರಶ್ನೆ ಬಂದಿದೆ. ಒಂದು ಡೈಸ್ ಅಂದ್ರೆ ಮೊದಲು ಕ್ಲೀನಾಗಿ ಅರ್ಥ ಮಾಡಬೇಕು. ಆ ಡೈಸ್ ಮೀನ್ಸ್ ಒಂದು 6 ಸ್ಪೇಸಸ್ ಇರ್ತವೆ. ಒಂದು ದಾಳಕ್ಕೆ ಎಷ್ಟು ಮುಖಗಳು ಇರುತ್ತೆ ಅಂತ ಕೊಟ್ಟಾಗ 6 ಮುಖಗಳು ಇರುತ್ತವೆ. ಒಂದು ಡೈಸಿಗೆ ಎಷ್ಟು ಮುಖ ಇರ್ತವೆ ಅಂದ್ರೆ 6 ಮುಖಗಳು ಇರುತ್ತವೆ. ಒಂದು ಡೈಸ್ ಒಮ್ಮೆ ಮಾತ್ರ ನೋಡ್ರಿ, ಒಮ್ಮೆ ಮಾತ್ರ ಮೇಲಕ್ಕೆ ಎಸೆಯಲಾಗುತ್ತದೆ. ಸಂಖ್ಯೆ 3ಕ್ಕಿಂತ ಕಡಿಮೆ ಬರುವ ಸಂಭವನೀಯತೆ ಏನು ನೋಡ್ರಿ. ಒಂದು ಡೈಸವನ್ನ ಮೇಲಕ್ಕೆ ಒಂದು ಎಸೆದಾಗ 3ಕ್ಕಿಂತ ಕಡಿಮೆ ಬರುವ ಸಂಭವನೀಯತೆ ಎಷ್ಟು ಅಂತ ಕೇಳ್ತಾರೆ. ಆ ಡೈಸ್ ಈಸ್ ಟಾಸ್ಡ್ ಓನ್ಲಿ ಒನ್ಸ್. ವಾಟ್ ಈಸ್ ದ ಪ್ರೊಬ್ಯಾಬಿಲಿಟಿ ದಟ್ ದ ನಂಬರ್ ಈಸ್ ಲೆಸ್ ದೆನ್ 3 ಅಂದ್ರೆ 3ಕ್ಕಿಂತ ಕಡಿಮೆ ಅಂತ ತಿಳ್ಕೊಬೇಕಷ್ಟೇ. ನೋಡ್ಲಿ, ಈಗ ಒಂದು ಡೈಸ್ ಅಂತ ಇಟ್ಕೊಳ್ಳಿ. ಈಗ ಸೊ ಒಂದು ಡೈಸ್ ಇದೆ. ಈ ಡೈಸ್ ಅನ್ನ ನಾವೇನ್ ಮಾಡಬೇಕು, ಉರುಳಿಸ್ಬೇಕಷ್ಟೇ. ಈ ಡೈಸ್ ಇದೆ, ಇದನ್ನ ಉರುಳಿಸ್ಬೇಕು. ಸೊ ಆ ಡೈಸ್ ಅನ್ನು ಉಳಿಸಿದಾಗ ಅದಕ್ಕೆ ಎಷ್ಟು ಮುಖ ಇರ್ತಾವ ಅಂತ ಕೇಳಿದಾಗ 1 2 3 4 5 6 ಅಂತ ಇರ್ತಾವೆ. ಅಂದ್ರೆ 6 ಸ್ಪೇಸಸ್ ಇರ್ತಾವೆ, 6 ಮುಖಗಳು ಇರ್ತವೆ. ಈಗ 3ಕ್ಕಿಂತ ಕಡಿಮೆ ಸಂಖ್ಯೆ ಅಂದ್ರೆ ಲೆಸ್ ದೆನ್ 3 ಅಂತ ಕೊಟ್ಟಿರ್ತಾರೆ. 3ಕ್ಕಿಂತ ಕಡಿಮೆ ಸಂಖ್ಯೆ ಬರುವ ಸಮಯಕ್ಕೆ ಕೊಟ್ಟಾಗ 3ಕ್ಕಿಂತ ಕಡಿಮೆ ಅಂದ್ರೆ ಎಷ್ಟಾಗ್ಬೋದು, 2 ಆಗ್ಬೋದು, 1 ಆಗ್ಬೋದು. ಈ ಒಂದು ದಾಳವನ್ನ ಉರುಳಿಸಿದಾಗ ಸೊ ಅಲ್ಲಿ 3ಕ್ಕಿಂತ ಕಡಿಮೆ ಬರ್ತಕ್ಕಂಥ ಸಂಖ್ಯೆ ಯಾವುದಿದೆ, 2 ಬರ್ಬೋದು, 1 ಬರ್ಬೋದು. ಹಾಗಾದ್ರೆ ಇದರ ಪ್ರೊಬ್ಯಾಬಿಲಿಟಿ ಎಷ್ಟಾಗುತ್ತದೆ ಅಂತ ಪ್ರಶ್ನೆ ಕೊಟ್ಟಾಗ ಸೊ ಟೋಟಲ್ ಎಷ್ಟು ಮುಖಗಳು ಇರ್ತಾವ, ಒಂದು ಡೈಸಿಗೆ 6 ಮುಖಗಳು, ಅದನ್ನ ಕೆಳಗೆ ಬರ್ಕೋಬೇಕಷ್ಟೇ. ಆಮೇಲೆ ನಮಗೆ ಚಾನ್ಸಸ್ ಎಷ್ಟು ಚಾನ್ಸ್ ಇದೆ, ಓನ್ಲಿ 2 ಚಾನ್ಸಸ್. ಒಂದು 1ನೇ ಬೀಳ್ಬೋದು ಅಥವಾ 2ನೇ ಬೀಳ್ಬೋದು. ಅಂದಾಗ ನಾವೇನು ಬರ್ಕೋಬೇಕಿಲ್ಲಿ, ಸೊ 2 ಅಂತ ಬರ್ಕೋಬೇಕಷ್ಟೆ. ಸೊ 2 ಅಂತ ಬರ್ಕೊಂಡಾಗ ಆಮೇಲೆ ಕ್ಯಾನ್ಸಲ್ ಇಟ್. ಸೊ ಕ್ಯಾನ್ಸಲ್ ಮಾಡಿದಾಗ 2 1 ಸೊ 2 ಎಷ್ಟಲೇ, 2 3. ಸೊ ಹಾಗಾದ್ರೆ ಇಲ್ಲಿ 2 1 2 3 ಅಂದಾಗ ಆನ್ಸರ್ ಎಷ್ಟಾಗುತ್ತದೆ, 1/3 ಆಗುತ್ತದೆ. ಸೊ 1/3 ಇಸ್ ಕರೆಕ್ಟ್ ಆನ್ಸರ್ ಇನ್ ದಿಸ್ ಕ್ವಶನ್. ಸೊ ಆಪ್ಷನ್ ಸಿ ಇಸ್ ಕರೆಕ್ಟ್, 1/3 ಕರೆಕ್ಟ್. ಆಯ್ತಾ? ಸೊ ಈ ತರ ಒಂದು ಡೈಸ್ ಮೇಲೆ ಇರ್ತಕ್ಕಂಥ ಒಂದು ಲ್ಯಾಂಡ್ ಸರ್ವರ್ ಬಗ್ಗೆ ಸೊ ಪ್ರಶ್ನೆ ಇದೆ. ಆಯ್ತಾ? ಸೊ ಕ್ಲೀನ್ ಆಗಿ ಅರ್ಥ ಮಾಡ್ಕೊರಿ. ಇನ್ನ ಸೊ ಮತ್ತೊಂದು ಪ್ರಶ್ನೆ ಇದೆ ನೋಡ್ರಿ. ಮತ್ತೊಂದು ಪ್ರಶ್ನೆ ಯಾವ್ದಿದೆ ಅಂದ್ರೆ ಇದು ಒಂದು ನಾಣ್ಯಗಳ ಬಗ್ಗೆ ಇರ್ತಕ್ಕಂಥದ್ದು. ಒಂದು ನಾಣ್ಯಗಳು, ಆಯ್ತಾ, ನಾಣ್ಯಗಳ ಬಗ್ಗೆ ಇರ್ತಕ್ಕಂಥ ಒಂದು ಕಾನ್ಸೆಪ್ಟ್ ಇದೆ. ನೋಡ್ಕೊಳ್ಳಿ, 3 ನಾಣ್ಯಗಳನ್ನು ಎಸೆದಾಗ 3 ನಾಣ್ಯಗಳು ಮೇಲ್ಮುಖವಾಗಿ ಬೀಳುವ ಸಂಭವನೀಯತೆ ಏನು? 3 ನಾಣ್ಯಗಳು ಮೇಲ್ಮುಖವಾಗಿ ಬೀಳುವ ಸಂಭವನೀಯತೆ ಕೊಟ್ಟಿರ್ತಾರೆ. ಅಂದ್ರೆ ನನ್ನ ಹತ್ರ 3 ಕಾಯಿನ್ ಇದೆ, 3 ಕಾಯಿನ್ ಟಾಸ್ ಮಾಡಿ ಅಂದ್ರೆ 3 ಕಾಯಿನ್ಗಳು ಅವು ಹೆಡ್ ಬೀಳ್ಬೇಕಷ್ಟೇ. 3 ಕಾಯಿನ್ಗಳು ಹೆಡ್ ಬೀಳುವಂತ ಸಂಭವನೀಯತೆ ಕೇಳ್ಬಿಡ್ತಾರೆ. ಆಯ್ತಾ? ಸೊ ಇಫ್ 3 ಕಾಯಿನ್ಸ್ ಆರ್ ಟಾಸ್, ವಾಟ್ ಈಸ್ ದ ಪ್ರೊಬ್ಯಾಬಿಲಿಟಿ ಆಫ್ ಗೆಟಿಂಗ್ ಆಲ್ 3 ಹೆಡ್ಸ್ ಅಂತ ಕೇಳ್ತಾರೆ. ಅರ್ಥ ಅಂತ ಹೇಳೋ ಕಾನ್ಸೆಪ್ಟ, ಅದ್ರ ಬಗ್ಗೆ ಇರ್ತಕ್ಕಂಥ ಡಿಟೇಲ್ ಕಾನ್ಸೆಪ್ಟ್ ಅನ್ನ ನಿಮ್ಗೆ ಹೇಳ್ತೇನೆ ನೋಡ್ರಿ. ಇಲ್ಲಿ 3 ಕಾಯಿನ್ಸ್ ಅಂತ ಇದೆ. ಆಯ್ತಾ? ಸೊ 3 ಕಾಯಿನ್ಸ್ದಲ್ಲಿ ಈಗ ಒಂದು ಕಾಯಿನಿಗೆ ಎಷ್ಟು ಮುಖ ಹೇಳ್ರಿ, ಒಂದು ಕಾಯಿನಿಗೆ ಎಷ್ಟು ಮುಖಗಳು, 2 ಮುಖಗಳು. ಆಯ್ತಾ? ಒಂದು ನಾಣ್ಯಕ್ಕೆ 2 ಮುಖ ಇರ್ತಾವ. ಅಂತ ಎಷ್ಟು ಕಾಯಿನ್ ಟಾಸ್ ಮಾಡ್ತಾ ಇದೀವಿ, ಸೊ 3 ಕಾಯಿನ್ ಅನ್ನು ಟಾಸ್ ಮಾಡ್ತಾ ಇದೀವಿ. 3 ಕಾಯಿನ್ ಟಾಸ್ ಮಾಡ್ತಾ ಇದ್ರೆ ಅದನ್ನ ಆ ಟೋಟಲ್ ಹೆಂಗೆ ಬರಿಬೇಕಂದ್ರೆ ಸೊ 2 × 2 ಅಂತ ಬರ್ಕೋಬೇಕು. 2 8 ಅಂದ್ರೆ 2 ಕ್ಯೂಬ್ ಮಾಡ್ರೆ 8 ಆಗುತ್ತದೆ, ಅಥವಾ 2 × 2 × 2 ಮಾಡ್ರೆ ಸೊ ಟೋಟಲ್ ಎಷ್ಟಾಗುತ್ತದೆ ಅಂದ್ರೆ 8 ಪಾಸಿಬಲ್, 8 ಟೋಟಲ್ ಅಂತ ಆಗ್ತದೆ. 8 ಟೋಟಲ್ ಇದು. ಅದನ್ನ ಹೆಂಗೆ ಬರೆಯೋದು ಹೇಳ್ಕೊಡ್ತೀನಿ ಕ್ಲೀನ್ ಆಗಿ. 8 ಆಯ್ತಾ? ಸೊ ಇದಕ್ಕೆ ಏನು ಕರಿತೀವಿ, 8ಅನ್ನ ಏನು ಕರಿತೀವಿ ಅಂದ್ರೆ ನಾವು ಟೋಟಲ್ ನಂಬರ್ ಆಫ್ ಆಲ್ ಪಾಸಿಬಲ್ ಇವೆಂಟ್ಸ್ ಅಂತ ಕರಿತೀವಿ. ಟೋಟಲ್ ನಂಬರ್ ಆಫ್ ಆಲ್ ಪಾಸಿಬಲ್ ಇವೆಂಟ್ಸ್. ಆಯ್ತಾ? ಇನ್ನು ಪ್ರಶ್ನೆ ಏನು ಕೇಳ ಅಂದ್ರೆ 3 ನಾಣ್ಯಗಳು ಮೇಲ್ಮುಖವಾಗಿ ಬೀಳುವ ಸಂಭವನೀಯತೆ, ಅದನ್ನ ಏನು ಕರಿತೀವಿ ಅಂದ್ರೆ ನಂಬರ್ ಆಫ್ ಫೇವರೇಬಲ್ ಇವೆಂಟ್ಸ್ ಅಂತ ಕರಿತೀವಿ. ನಂಬರ್ ಆಫ್ ಫೇವರೇಬಲ್ ಇವೆಂಟ್ಸ್ ಅಂತ ಕರಿತೀವಿ. ಈಗ 8 ಅಂತ ಇದೆ. ಈ 8ನ ಅರ್ಧ ಮಾಡ್ರೆ ಎಷ್ಟಾಗುತ್ತದೆ, 8ನ ಅರ್ಧ ಮಾಡ್ರೆ 4 ಆಗುತ್ತದೆ. ಅಂದ್ರೆ 8 ಹಾಫ್ ಮಾಡಿದಾಗ 4 ಆಗುತ್ತದೆ. ಅಂದ್ರೆ 4ಅನ್ನ ಏನು ಬರಿಬೇಕು, ಹೆಡ್ ಬರಿಬೇಕು. 4 ಹೆಡ್ ಬರಿಬೇಕು. 4 ಹೆಡ್ ಬರೆದಾಗ 4 ಟೇಲ್ ಬರಿಬೇಕಷ್ಟೇ. 4 ಹೆಡ್ 4 ಟೇಲ್, ಇದು ಬಿಡಿಸುವಂತ ರೂಲ್ಸ್. 8 ಅರ್ಧ ಮಾಡ್ರೆ 4 ಹೆಡ್ 4 ಟೇಲ್ ಬರಿಬೇಕು. ಆಮೇಲೆ 4 ಅರ್ಧ ಮಾಡಿದಾಗ 2 ಹೆಡ್ ಬರಿಬೇಕು, 2 ಟೇಲ್ ಬರಿಬೇಕು. 2 ಹೆಡ್ 2 ಟೇಲ್ ಬರಿಬೇಕಷ್ಟೇ. ಆಯ್ತಾ? ಆಮೇಲೆ 2 ಅರ್ಧ ಮಾಡ್ರೆ 1 ಹೆಡ್ ಬರಿಬೇಕು, 1 ಟೇಲ್ ಬರಿಬೇಕು. ಹೆಡ್ ಟೇಲ್ ಹೆಡ್ ಟೇಲ್ ಹೆಡ್ ಟೇಲ್ ಅಂತ ಬರಿಬೇಕು. ಇಷ್ಟು ಕ್ಲಿಯರ್ ಅರ್ಥ ಆಯ್ತಾ? ಈಗ ನನ್ನ ಹತ್ರ 3 ಕಾಯಿನ್ಸ್ ಇದೆ. 3 ಕಾಯಿನ್ ಟಾಸ್ ಮಾಡಿ ಅಂದ್ರೆ 3 ಹೆಡ್ ಬೀಳ್ಬೋದು, 2 ಹೆಡ್ ಬಿದ್ದು 1 ಟೇಲ್ ಬೀಳ್ಬೋದು. ಹೆಡ್ ಟೇಲ್ ಹೆಡ್ ಹೆಡ್ ಟೇಲ್ ಟೇಲ್, ಈ ತರ 8 ಚಾನ್ಸಸ್ ಆಗಿ ಬೀಳ್ಬೋದು. ಇವನು ಬಿಟ್ಟರೆ ಯಾವ ಬೀಳಲ್ಲ. ಇದೇ ಫೈನಲ್. ಇದು 8 ಅಂದ್ರೆ ಟೋಟಲ್ ನಂಬರ್ ಆಫ್ ಆಲ್ ಪಾಸಿಬಲ್ ಇವೆಂಟ್ಸ್. ಪ್ರಶ್ನೆ ಏನಿದೆ ಅಂದ್ರೆ
3 ಹೆಡ್ ಬೀಳುವ ಸಂಭವನೀಯತೆ. 3 ಹೆಡ್ ಬೀಳುವ ಸಂಭವನೀಯತೆ ಎಷ್ಟಿದೆ ಅಂದ್ರೆ ಇಲ್ಲಿ ಒಂದೇ ಒಂದು ಚಾನ್ಸ್ ಇದೆ ನೋಡಿ. 3 ಹೆಡ್ ಬೀಳುದು ಒಂದೇ ಒಂದು ಚಾನ್ಸ್ ಇದೆ. ಉಳಿದ ಎಲ್ಲೂ ಚಾನ್ಸಸ್ 3 ಹೆಡ್ ಬೀಳಲ್ಲ ಅಂದಾಗ ಸೊ ನಾವೇನ್ ಮಾಡ್ಬೋದು, ಇಲ್ಲಿ 3 ಹೆಡ್ ಬೀಳುದು ಒಂದೇ ಚಾನ್ಸ್. ಟೋಟಲ್ 8 ಚಾನ್ಸ್ ಇದೆ, 8 ಚಾನ್ಸ್ನಲ್ಲಿ 8 ಚಾನ್ಸ್ ಅಲ್ಲಿ ಸೊ ಒಂದೇ ಹೆಡ್ ಬೀಳುವ ಸಂಬಂಧಿಕ ಆದಾಗ ಸೊ ಈ ಪ್ರಶ್ನೆಗೆ ಆನ್ಸರ್ ಯಾವ್ದಾಗಬಹುದು, 1/8 ಇಸ್ ಕರೆಕ್ಟ್ ಆನ್ಸರ್. 1/8. ಸೊ ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಇನ್ ದಿಸ್ ಕ್ವಶನ್. ಸೊ ಕ್ಲೀನ್ ಆಗಿ ಈ ಒಂದು ನಾವು ಕಾಯಿನ್ಸ್ ಮೇಲೆ ಆಮೇಲೆ ಡೈಸ್ ಮೇಲೆ ಪ್ರಶ್ನೆಗಳನ್ನ ನಮ್ಮ ಲ್ಯಾಂಡ್ ಸರ್ವರ್ ಎಕ್ಸಾಮ್ದಲ್ಲಿ ಕೂಡ ಸೊ ಎಕ್ಸ್ಪೆಕ್ಟೆಡ್ ಮಾಡಬಹುದು. ಯಾಕಂದ್ರೆ ಪ್ರೀವಿಯಸ್ ಇಯರ್ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿದೆ ಅಂದಾಗ ನಾವು ಅದ್ರ ಬಗ್ಗೆನೂ ಕೂಡ ಗಮನಿಸಬೇಕಾಗತ್ತೆ. ಆಯ್ತಾ, ಸಿಲೆಬಸ್ ಅಲ್ಲಿ ಇಲ್ಲದೇ ಇದ್ರೂ ಕೂಡ ಅದ್ರ ಬಗ್ಗೆ ನಾವು ನಾಲೆಜ್ ನಮ್ಗೆ ಗೊತ್ತಿರಬೇಕು, ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ಸೊ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಇದೆ. ಮುಂದಿನ ಪ್ರಶ್ನೆ ಕೂಡ ಇಂಪಾರ್ಟೆಂಟ್. ಇದು ಎದ್ರ ಮೇಲೆ ಇದೆ ಅಂದ್ರೆ ಒಂದು ಇದು ಕೂಡ ಪ್ರೊಬಾಬಿಲಿಟಿ ಮೇಲೆ ಇರ್ತಕ್ಕಂಥದ್ದು, ಬಟ್ ಇಲ್ಲಿ ಒಂದು ಚೆಂಡುಗಳ ಬಗ್ಗೆ ಇರ್ತಕ್ಕಂಥದ್ದು. ಆಯ್ತಾ, ಕಲರ್ ಚೆಂಡುಗಳ ಬಗ್ಗೆ ಇರ್ತಕ್ಕಂಥ ಒಂದು ಪ್ರಶ್ನೆನ ನಮಗೆ ಇಲ್ಲಿ ಕೊಟ್ಟಿದ್ದಾರೆ. ಸೊ ಗಮನಿಸ್ಬೇಕು. ಏನಾದ್ರು ನೋಡ್ರಿ, ಒಂದು ಪೆಟ್ಟಿಗೆಯಲ್ಲಿ 10 ಬಿಳಿ, 6 ಕೆಂಪು ಹಾಗೂ 4 ನೀಲಿ ಬಣ್ಣದ ಚೆಂಡುಗಳಿವೆ. ಯಾದೃಚ್ಛಿಕವಾಗಿ 3 ಚೆಂಡುಗಳನ್ನು ಅನುಕ್ರಮವಾಗಿ ತೆಗೆಯಲಾಗುತ್ತದೆ. ಅವುಗಳಲ್ಲಿ 3 ಚೆಂಡುಗಳು ಬೇರೆ ಬೇರೆ ಬಣ್ಣದಾಗಿರುವ ಸಂಬಂಧಿತ ಎಷ್ಟು? ಬೇರೆ ಬೇರೆ ಡಿಫ್ರೆಂಟ್ ಕಲರ್ ಆಗಿರ್ತಕ್ಕಂಥ ಸಂಬಂಧಿತ ಎಷ್ಟು ಕೇಳ್ತಾರೆ. A bag contains 10 whites, 6 reds and 4 blue balls. 3 balls are drawn at random. Find the probability that all the balls are of the different colors ಅಂತ ಬಂದಿದೆ. ಡಿಫ್ರೆಂಟ್ ಆಗಿರ್ತಕ್ಕಂಥ ಕಲರ್ಸ್ ಅಂತ ಇದೆ. ಸೊ ಇಲ್ಲಿ ಇಂಪಾರ್ಟೆಂಟ್ ಏನಂದ್ರೆ ಈ ತರ ಒಂದು ಪ್ರಶ್ನೆಗಳನ್ನ ನಾವು ಬಿಡಿಸ್ಬೇಕಂದ್ರೂ ಕೂಡ ಸೊ ಇಲ್ಲಿ ಯಾವ ತರ ಬಿಡಿಸ್ಬೇಕಂದ್ರೆ ನೋಡ್ರಿ, ಫಸ್ಟ್ 10 ಏನಿದೆ ಅಂದ್ರೆ ವೈಟ್ ಇದೆ, 10 ವೈಟ್ ಕಲರ್. ಆಮೇಲೆ 6 ಹೆಂಗಿದೆ ಅಂದ್ರೆ 6 ರೆಡ್ ಇದೆ. ಆಮೇಲೆ ನೆಕ್ಸ್ಟ್ ಏನಿದೆ ಅಂದ್ರೆ 4 ಬ್ಲೂ ಕಲರ್ ಒಂದು ಬಾಲ್ಸ್ ಇದೆ. ಟೋಟಲ್ ಬಾಲ್ಸ್ ಎಷ್ಟಕ್ಕ ಅಂತ ಕೇಳಿದಾಗ ಒಂದು 20 ಚೆಂಡುಗಳಾಗುತ್ತವೆ. ಟೋಟಲ್ ಎಷ್ಟು ಬಾಲ್ಸ್ ಅಕ್ಕ ಅಂದ್ರೆ ಸೊ ಎಷ್ಟಕ್ಕ 20 ಅಂತ 20 ಆಗುತ್ತವೆ. ಸೊ ಕ್ಲೀನಾಗಿ ಅರ್ಥ ಮಾಡ್ಕೊ, 20 ಆಯ್ತಾ. ಸೊ 20 ಬಾಲ್ ಆಗೋದ್ರಿಂದ ಇಲ್ಲಿ ನೆಕ್ಸ್ಟ್ ನೋಡಿ ಕಾನ್ಸೆಪ್ಟ್ ನೋಡ್ರಿ, 10 ವೈಟ್ 6 ರೆಡ್ ಆ್ಯಂಡ್ 4 ಬ್ಲೂ ಅಂತ ಕೊಟ್ಟಾಗ ಟೋಟಲ್ 20 ಚೆಂಡು. ಇದನ್ನ ನಾವು ಟೋಟಲ್ ಪ್ರೊಬ್ಯಾಬಿಲಿಟಿ ಅಂತ ಕಂಡುಹಿಡ್ಬೇಕು. ಅಂದ್ರೆ ನಂಬರ್ ಆಫ್ ಫೇವರೇಬಲ್ ಇವೆಂಟ್ಸ್ ಅಂತ ಕ್ಲಿಯರ್ ಆಗಿ ಕೊಟ್ಟಾರ ಅವರು. ಆಲ್ 3 ಡಿಫ್ರೆಂಟ್ ಕಲರ್ಸ್ ಅಂತ ಕೊಟ್ಟಿದ್ದಾರೆ ಅವರು. ಬಟ್ ನಾವಿಲ್ಲಿ ಏನು ಕಂಡುಹಿಡ್ಬೇಕಂದ್ರೆ ಟೋಟಲ್ ನಂಬರ್ ಆಫ್ ಆಲ್ ಪಾಸಿಬಲ್ ಇವೆಂಟ್ಸ್ ಕಂಡುಹಿಡ್ಬೇಕಷ್ಟೇ. ಅದನ್ನ ಯಾವ ಥರ ಮಾಡ್ಬೇಕಂದ್ರೆ ಇಲ್ಲಿ ನೋಡಿ ಕ್ಲೀನಾಗಿ ಈ 20 ಅನ್ನು ಏನು ಮಾಡ್ಬೇಕಂದ್ರೆ ಈ 20 ಫ್ಯಾಕ್ಟೋರಿಯಲ್ ಅಂತ ಮಾಡ್ಕೋಬೇಕು. 20 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಎಷ್ಟು ಚೆಂಡು ಇಲ್ಲಿ 3 ಚೆಂಡ್ಸ್. 3 ಚೆಂಡು ಇದ್ದಂದ್ರೆ ಇದನ್ನ 3 ಫ್ಯಾಕ್ಟೋರಿಯಲ್ ಮಾಡ್ಕೋಬೇಕು. ಆಮೇಲೆ 20 ಮೈನಸ್ 3 ಹೋಲ್ ಫ್ಯಾಕ್ಟೋರಿಯಲ್ ಮಾಡ್ಕೋಬೇಕು. 20 ಮೈನಸ್ 3 ಹೋಲ್ ಫ್ಯಾಕ್ಟೋರಿಯಲ್ ಅರ್ಧ. ನೆಕ್ಸ್ಟ್ ನೋಡಿ ಇದನ್ನ ಸಾಲ್ವ್ ಮಾಡ್ಬೇಕು. ಯಾವ ಥರ ಸಾಲ್ವ್ ಮಾಡ್ಬೇಕಂದಾಗ ಈಸ್ ಈಕ್ವಲ್ ಟು 20 ಇಂಟು 19 ಇಂಟು 18 ಇಂಟು 17 ಫ್ಯಾಕ್ಟೋರಿಯಲ್ ಎಷ್ಟೇ ಬರೀಬೇಕಷ್ಟೆ. 17 ಫ್ಯಾಕ್ಟೋರಿಯಲ್ ಯಾಕೆ ಬರೀಬೇಕಂದ್ರೆ ಕೆಳಗಿನ ವ್ಯಾಲ್ಯೂ ನೋಡ್ಬೇಕಷ್ಟೇ. ಇಲ್ಲಿ 20 ಮೈನಸ್ 3 ಅಂತಂದ್ರೆ 20 ಮೈನಸ್ 3 ಅಂದಾಗ ಎಷ್ಟಾಗುತ್ತದೆ 17 ಫ್ಯಾಕ್ಟೋರಿಯಲ್ ಆಗುತ್ತದೆ. ಸೊ ಇಲ್ಲಿ 17 ವರೆಗೆ ಇಲ್ಲಿ ನಾವು ಮುಂದೆ ಬರಿಬೋದು ಅಷ್ಟೇ. 17 16 15 14 ಕೊನೆಗೆ 1ರವರೆಗೆ ಬರಿಬೋದು. ಬಟ್ ಇಲ್ಲಿ ನಾವು ಇಲ್ಲಿ 20 ಮೈನಸ್ 3 ಇರುವವರೆಗೆ ಇಲ್ಲಿ ಕ್ಯಾನ್ಸಲ್ ಮಾಡ್ಬೋದು. ಕೆಳಗಿನ ವ್ಯಾಲ್ಯೂ ಮೇಲಿನ ವ್ಯಾಲ್ಯೂ ಇಲ್ಲಿ ಗಮನಿಸಿ. ಇನ್ನು 3 ಇಂಟು 2 ಇಂಟು 1 ಅಂದ್ರೆ 3 ಫ್ಯಾಕ್ಟೋರಿಯಲ್ ಮೀನ್ಸ್ 3 ಇಂಟು 2 ಇಂಟು 1. 2 ಫ್ಯಾಕ್ಟೋರಿಯಲ್ ಮೀನ್ಸ್ 2 ಇಂಟು 1. 5 ಫ್ಯಾಕ್ಟೋರಿಯಲ್ ಮೀನ್ಸ್ 5 4 3 2 1. ಓಕೆ, ಸೊ ಈ ಥರ. ಆಮೇಲೆ ಇಂಟು 20 ಮೈನಸ್ 3 ಅಂದಾಗ ಎಷ್ಟಾಗುತ್ತದೆ 17 ಫ್ಯಾಕ್ಟೋರಿಯಲ್ ಆಗುತ್ತದೆ. ಅರ್ಥ ಆಯ್ತಾ. ಆಮೇಲೆ ಕ್ಯಾನ್ಸಲ್ ಮಾಡ್ಕೋಬೇಕಷ್ಟೇ. ಆಮೇಲೆ ಇಲ್ಲಿ ಕ್ಯಾನ್ಸಲ್ ಹೆಂಗೆ ಮಾಡ್ಬೇಕಂದ್ರೆ ಇಲ್ಲಿ 17 ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್. ಓಕೆ, ದೆನ್ 3 1s 3 6 18 2 1s 2 10s 20. ಸೊ ಇಲ್ಲಿ ಎಷ್ಟು ಉಳಿತು ಅಂದ್ರೆ 10 19 6 ಉಳಿತು. 10 19 6 ಉಳಿತು ಅಂದ್ರೆ ಇಲ್ಲಿ ಬರ್ಕೋಬೇಕಷ್ಟೇ. ಅದನ್ನ ಮಲ್ಟಿಪ್ಲಿಕೇಶನ್ ಮಾಡೋಂಗಿಲ್ಲ. 10 ಇಂಟು 19 ಇಂಟು 6 ಉಳಿತು. ಇದೇ ನಮ್ಗೇನು ಕರಿತೀವಿ ಅಂದ್ರೆ ಇದನ್ನ 10 19 6 ಏನು ಕರಿತೀವಿ ಅಂದ್ರೆ ಇದನ್ನ ನಾವು ಟೋಟಲ್ ಮಾಡ್ಬೋದು. ಅಂದ್ರೆ ಇದನ್ನ ಎರಡು ಮಾಡ್ಬೋದು, ಕೂಡಿಸ್ಬೋದು, ಅದರ ಮಲ್ಟಿಪ್ಲಿಕೇಶನ್ ಮಾಡ್ಬೋದು. ಮಲ್ಟಿಪ್ಲಿಕೇಶನ್ ಮಾಡೋದು ಕೂಡ ಒಂದು ವ್ಯಾಲ್ಯೂ ಬರುತ್ತೆ. ಬಟ್ ಈಸಿಯಾಗಿ ನಾವು ಇದನ್ನ ಯಾವ ಥರ ಸಾಲ್ವ್ ಮಾಡ್ಬೇಕಂದಾಗ ಇಲ್ಲಿ ಗಮನಿಸ್ಬೇಕು. ಈ ಟೋಟಲ್ ಅನ್ನ ಕೆಳಗೆ ಬರ್ಕೋಬೇಕು. ಎಷ್ಟಿದೆ 10 19 6 ಅಂತ ಹೋಗಿದೆ. 10 ಇಂಟು 19 ಇಂಟು 6 ಅಂತ ಬರ್ಕೋಬೇಕು.
ಅರ್ಥ ಆಯ್ತಾ? ಇದನ್ನು ಮಲ್ಟಿಪ್ಲಿಕೇಶನ್ ಮಾಡಿಟ್ರು ಅಂದರೆ ಇದೇ ಥರ ವ್ಯಾಲ್ಯೂವನ್ನು ಡಿವೈಡ್ ಮಾಡಿಟ್ರು ಅಂದರೆ ಈಸಿ ವೇದಲ್ಲಿ ನಾವು ಕ್ಯಾಲ್ಕುಲೇಷನ್ ಮಾಡೋದು. ಇಲ್ಲಿ ಪ್ರಶ್ನೆ ಏನು ಕೊಟ್ಟ ಅಂದ್ರೆ ಫೈಂಡ್ ದ ಪ್ರೊಬ್ಯಾಬಿಲಿಟಿ ದಟ್ ಆಲ್ ದ ಬಾಲ್ಸ್ ಆರ್ ಆಫ್ ದ ಡಿಫ್ರೆಂಟ್ ಕಲರ್ಸ್ ಅಂತ ಇದೆ. ಡಿಫ್ರೆಂಟ್ ಕಲರ್ಸ್ ಅಂತ ಅಂದಾಗ ಇದು ವೈಟ್, ರೆಡ್, ಬ್ಲೂ ಎಲ್ಲ ಡಿಫ್ರೆಂಟ್ ಕಲರ್ ಅಂದರೆ ಈ 3 ಕಲರನ್ನು ಇಲ್ಲಿ ತೆಗೆದುಕೊಳ್ಬೇಕಷ್ಟೇ. ಎಷ್ಟಿದೆ? 10, 6, 4. 10 ಇಂಟು 6 ಇಂಟು 4 ಅಂತ ತೆಗೆದುಕೊಳ್ಬೇಕಷ್ಟೇ. 10 ಇಂಟು 6 ಇಂಟು 4. ಓಕೆ, ಆಮೇಲೆ ಇದನ್ನ ಕ್ಯಾನ್ಸಲ್ ಮಾಡ್ಕೋಬೇಕಷ್ಟೇ. ಕ್ಯಾನ್ಸಲ್ ಮಾಡ್ಕೊಂಡಾಗ ಸೊ 10 ಕ್ಯಾನ್ಸಲ್ ಆಗುತ್ತದೆ. ಆಮೇಲೆ ಇಲ್ಲಿ 6 ಮತ್ತು 6 ಕ್ಯಾನ್ಸಲ್ ಆಗುತ್ತದೆ. ರಿಮೈನಿಂಗ್ ನಂಬರ್ಸ್ 4 and 19. ಸೊ ಆನ್ಸರ್ ಈಸ್ 4/19 ಕರೆಕ್ಟ್. 4/19 ಕರೆಕ್ಟ್. ಅಂದ್ರೆ ನಾವು ಈಸಿಯಾಗಿ ಯಾವ ಥರ ಪ್ರಶ್ನೆಗಳನ್ನು ಬಿಡಿಸ್ಬೇಕು ಅನ್ನೋದು ಈ ಒಂದು ಲೆಕ್ಕದಲ್ಲಿ ನಮಗೆ ಅಂಡರ್ಸ್ಟ್ಯಾಂಡ್ ಆಕತಿ. ಸೊ 4/19 ಈಸ್ ಕರೆಕ್ಟ್ ಆನ್ಸರ್. ಸೊ ಆಪ್ಷನ್ ಡಿ ಈಸ್ ಕರೆಕ್ಟ್ ಆನ್ಸರ್ ಇನ್ ದಿಸ್ ಕ್ವಶನ್. ಸೊ ಕ್ಲೀನ್ ಆಗಿ ಈ ಥರ ಒಂದು ಕಾನ್ಸೆಪ್ಟ್ಗಳನ್ನ ಅರ್ಥ ಮಾಡ್ಕೊಂಡು ಸೊ ಪ್ರಶ್ನೆಗಳನ್ನ ಬಿಡಿಸ್ಬೇಕು. ಈ ಥರ ನಮ್ಮ ಲ್ಯಾಂಡ್ ಸರ್ವರ್ದಲ್ಲೂ ಕೂಡ ಪ್ರಶ್ನೆಗಳ ನಮ್ಗೆ ಕೇಳ್ತಾರೆ. ಕ್ಲೀನ್ ಅರ್ಥ ಆಯ್ತಾ? ಸೊ ಈ ಪ್ರಶ್ನೆಗೆ ಆನ್ಸರ್ 4/19. ಓಕೆ, ಸೊ ಇಲ್ಲಿ ಗಮನಿಸಿ. ಸೊ ಆತ್ಮೀಯ ಸ್ಪರ್ಧಾರ್ಥಿಗಳೇ, ನಾವು ಲ್ಯಾಂಡ್ ಸರ್ವರ್ಗೆ ಒಂದು ಹೊಸ ಬ್ಯಾಚನ್ನು ಸ್ಟಾರ್ಟ್ ಮಾಡಿದ್ದೀವಿ. ಲ್ಯಾಂಡ್ ಸರ್ವರ್ಗೆ ಹೊಸ ಬ್ಯಾಚ್ ಜನವರಿ 9ಕ್ಕೆ ಈ ಬ್ಯಾಚ್ ಸ್ಟಾರ್ಟ್ ಆಗುತ್ತದೆ. ಇಲ್ಲಿ ಕಂಪ್ಲೀಟ್ ಆಗಿ ನಿಮಗೆ ಪೇಪರ್ 2 ಸ್ಪೆಸಿಫಿಕ್ ಪೇಪರ್ 2 ಬಗ್ಗೆ ಡಿಟೇಲ್ ಆಗಿ ಸೊ ಚೆನ್ನಾಗಿ ನೀಟ್ನೆಸ್ ಆಗಿ ಕಲಿಸ್ಕೊಡ್ತೀವಿ. ಮ್ಯಾಥಮೆಟಿಕ್ಸ್ 70% ಇದೆ, ಮ್ಯಾಥಮೆಟಿಕ್ಸ್ 70% ಇದೆ. ಆಮೇಲೆ ಫಿಸಿಕ್ಸ್ 20% ಇದೆ, ಜಿಯೋಗ್ರಫಿ 10%. ಇದನ್ನು ಡಿಟೇಲ್ ಆಗಿ ಒಂದು ಮ್ಯಾಥಮೆಟಿಕ್ಸ್ 3 ಜನ ಒಂದು ನಮ್ಮಲ್ಲಿ ಪಾಠ ಮಾಡ್ತಾರೆ. ಆಮೇಲೆ ಫಿಸಿಕ್ಸ್ ಒಬ್ಬರು, ಜಿಯೋಗ್ರಫಿ ಒಬ್ಬರು. ಆ ಟೋಟಲ್ ಆಗಿ 5 ಜನ ಪೇಪರ್ 2 ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ಒಂದು ಆನ್ಲೈನ್ ಬ್ಯಾಚನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಈ ಆನ್ಲೈನ್ ಬ್ಯಾಚು ವಿದ್ಯಾಪೀಠ ಸ್ಟಡೀಸ್.com ನಿಮಗೆ ಈ ಸಿಗುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ನಂಬರ್ಗೆ ಕರೆ ಮಾಡಿ. ಸೊ ಇನ್ ಡಿಟೇಲ್ ಆಗಿ ಫುಲ್ ಕ್ಲೀನ್ ಆಗಿ ನಿಮಗೆ ಕ್ಲಾಸನ್ನು ನಾವು ಮಾಡಿಕೊಡ್ತೀವಿ. ಸೊ ಇದೇ ಥರ ಒಂದು ಮುಂದಿನ ವಿಡಿಯೋನ ಮತ್ತೆ ನಾವು ಕೇಳ್ತಾ ಬನ್ನಿ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು ಸೊ ಮಚ್.